ಮೊದಲೇ ಅಂಜಿಸ್ಬಿಟ್ಟಾರ, ಭಾಳ ಹಿರಿಯರು ಇರ್ತಾರೆ ನಮ್ಮಲ್ಲಿ ಅಂಥೇಳಿ. ಅದಕ್ಕೆ ನಾನು ಭಾಳ ಸಣ್ಣಾಕಿದ್ದೀನಿ ರೀ ಸರ ಅಂತಂದು. ಆದರೂ ಮಕ್ಕಳ ಮುಂದೆ ಪಾಠ ಮಾಡೋದು ತುಂಬ ಸುಲಭ, ಎಲ್ಲ ಪ್ರಾಜ್ಞರು ಪಂಡಿತರು ದೊಡ್ಡವ್ರ ಮುಂದೆ ಮಾತಾಡೋದು ಸ್ವಲ್ಪ ಕಷ್ಟ ಅಂತ ನಾನು ಅಂದ್ಕೊಳ್ತೀನಿ. ಇರಲಿ, ಸಾಹಿತ್ಯವನ್ನು ಯಾಕೆ ಓದಬೇಕು ಅನ್ನುವಂತಹ ದುರಂತದ ಕಾಲದಲ್ಲಿ ಇದ್ದೀವಿ ನಾವು. ಅಥವಾ ನಾನೊಬ್ಬ ಕನ್ನಡ ಮೇಷ್ಟ್ರಾಗಿ ನಂಗೆ ಅನಿಸ್ತಿರುತ್ತೆ, ಕನ್ನಡವನ್ನು ತೆಗೆದೇ ಬಿಡೋಣ, ಕನ್ನಡ ಯಾಕೆ ಬೇಕು ಅಂತ. ಈಗ ನಾವು ಬಿ ಎದಲ್ಲಿ 1, 2, 3ನೇ ವರ್ಷಕ್ಕೆ ಕನ್ನಡ ಕಲಿಸ್ತಿದ್ವಿ. ಈಗ 3ನೇ ವರ್ಷ ಒಂದನ್ನು ಮುಗಿಸ್ಬಿಟ್ಟಾರ, 1, 2 ಕಷ್ಟ ಕಲಿಸಾಕಿಟ್ಟಾರ. ಐಚ್ಛಿಕ ಕನ್ನಡ ಅಂತೂ ನಿನ್ನೆ ಒಂದು ಸ್ಟೂಡೆಂಟ್ ಕೇಳ್ತಿದ್ದ, ಮೇಡಮ್ ಕನ್ನಡ ಮಾಡೋದ್ರಿಂದ ಮುಂದೆ ಏನು ಲೈಫ್ ಐತೆ ಹೇಳ್ರಿ ಅಂದ್ರೆ ಮಾಡ್ತೀವಿ ನಾವು ಅನ್ನುವಷ್ಟರ ಮಟ್ಟಿಗೆ ಮಕ್ಕಳು ನಮ್ಮನ್ನು ಪ್ರಶ್ನೆ ಮಾಡುವ ಮಟ್ಟಿಗೆ ನಾವು ಸಾಹಿತ್ಯವನ್ನು ಕಡೆಗಣಿಸ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಮೊನ್ನೆನೂ ಸರ್ಕಾರದಿಂದ ಏನಾಯಿತು ಅಂದರೆ ಕನ್ನಡ ಮೇಷ್ಟ್ರುಗಳನ್ನು ತುಂಬ್ಕೋಬಾರದು ಈ ಪ್ರೈಮರಿಗಳಿಗೆಲ್ಲ ಅಂತೆಲ್ಲ ಆಯಿತು. ಇಂತಹ ಸಂದಿಗ್ಧ ಕಾಲದಲ್ಲಿ ಕನ್ನಡ ಸಾಹಿತ್ಯವನ್ನು ಹೀಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಹ ಒಂದು ವರ್ಗ ಇದೆಯಲ್ಲ, ಅವರಿಗೆ ನಾವು ತುಂಬ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದು. ಅದು ಕಥೆಗಳ ಮೂಲಕ ಆಗಿರಲಿ, ಕವನದ ಮೂಲಕ ಆಗಿರಲಿ, ವಿಮರ್ಶೆಗಳಾಗಿರಲಿ, ಸಂಶೋಧನೆಗಳಾಗಿರಲಿ, ಈ ಮೂಲಕ ಕನ್ನಡ ಸಾಹಿತ್ಯದ ಜೀವಂತಿಕೆಯನ್ನು ತೋರಿಸುವಂತಹ ಈ ಒಂದು ವರ್ಗ ಇದೆಯಲ್ಲ, ಅವ್ರಿಗೆ ನಿಜವಾಗ್ಲೂ ನಾವು ಋಣಿಯಾಗಿದ್ದೀವಿ ಕನ್ನಡದ ಮೇಷ್ಟ್ರುಗಳು ಅಂತ ನಾನು ಮೊದಲಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಹಿತ್ಯ ಅನ್ನೋದೇ ನಮ್ಮ ಬದುಕಿನ ಪ್ರತಿಬಿಂಬ ಆಗಿರುತ್ತೆ. ಸಾಹಿತ್ಯ ಅನ್ನುವುದು ನಮಗೆ ಬದುಕಿನ ವಿವೇಕವನ್ನು ಕಲಿಸುತ್ತೆ ಅಂತ ನಮ್ಮ ಪೂರ್ವಜರೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಕವಿರಾಜ ಮಾರ್ಗಕಾರ ಹೇಳೋದು ಅದನ್ನೇ, ಪಾಪಮಿದು ಪುಣ್ಯಮಿದು ಹಿತಮಿದು ಅಹಿತಮಿದು ದುಃಖೋಪಾತ್ತಮೆಂದರಿಪುವು. ಅಂದರೆ ಯಾವುದು ಪಾಪ, ಯಾವುದು ಪುಣ್ಯ, ಯಾವುದು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವುದರಿಂದ ದುಃಖ ಪ್ರಾಪ್ತಿಯಾಗುತ್ತೆ, ಯಾವುದರಿಂದ ಸುಖ ಪ್ರಾಪ್ತಿ ಅಂತ ಇಂತಹ ಬದುಕಿನ ಸಂದೇಶಗಳನ್ನು, ಅಥವಾ ಸಂದೇಶ ಅನ್ನುವುದಕ್ಕಿಂತ ಬದುಕಿನ ದಾರಿಯನ್ನು ಕಲಿಸ್ಕೊಡೋದೇ ಸಾಹಿತ್ಯ. ಅದಕ್ಕಾಗಿ ನಾವು ಓದಲೇಬೇಕು ಅನ್ನುವುದನ್ನು ಕವಿರಾಜ ಮಾರ್ಗಕಾರ ಹೇಳ್ತಾನೆ ನಮಗೆ. ಹಾಗೆ ಎಲ್ಲ ಸಾಹಿತ್ಯ ಕೃತಿಗಳು ಇತ್ತೀಚೆಗೊಂದು ಹೊಸದು ಟ್ರೆಂಡ್ ಬಂದಿದೆ. ಏನು ಅಂದರೆ, ಸಾಹಿತ್ಯ ಕೃತಿ ಒಂದು ಸಂದೇಶ ಕೊಡಬೇಕು ಅಂತ ಯಾಕೆ ಬಯಸ್ತೀರ ನೀವು ಅಂತ ಒಂದು ವರ್ಗ ಇದೆ, ಕೇಳ್ತಾರೆ. ಇಲ್ಲ, ಆ ರೀತಿಯಾಗಿ ನಾವು ನೋಡುವುದಲ್ಲ. ಸಾಹಿತ್ಯ ಕೃತಿಯೊಂದು ಹೇಗೆ ವಾಸ್ತವತೆಗೆ ತೆರೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ನೋಡಲೇಬೇಕು ಅಂತ ಶ್ರೀಯುತರು ಡಾಕ್ಟರ್ ಉಮೇಶ್ ತಿಮ್ಮಾಪುರ್ ಸರ್ ಅವರ ಈ ಕಗ್ಗಲ್ಲ ಕ್ರಾಸ್ ಅನ್ನುವಂಥ ಕೃತಿಯನ್ನು ಪರಿಚಯಿಸುವ ಸೌಭಾಗ್ಯ ನಂದು ಅಂತ ಅಂದ್ಕೊಳ್ತೀನಿ. ಆಮೇಲೆ ಈ ಕೃತಿಯ ಕುರಿತು ಏನೇ ವಿಚಾರಗಳನ್ನು ನಾನು ಹಂಚಿಕೊಂಡ್ರೂ ಅವು ಕೇವಲ ನನ್ನ ಸಂಗತಿಗಳಾಗಿರ್ತವೆ. ಒಂದು ಕೃತಿಯನ್ನು ನಾನು ಓದಿದಾಗ ನನಗೆ ಏನು ಬಿಟ್ಕೊಳ್ಳುತ್ತೋ ಅದು ನನ್ನದು, ನೀವು ಓದಿದಾಗ ಬಿಟ್ಕೊಳ್ಳುವ ಸಂಗತಿಗಳು ನಿಮ್ಮವು. ಕೃತಿಕಾರ ಬರೆಯುವಾಗ ಏನನ್ನ ತಲೆಯಲ್ಲಿ ಇಟ್ಕೊಂಡು ಬರೆದಿರ್ತಾರೆ ಅನ್ನುವುದು ಅವ್ರಿಗೆ ಮಾತ್ರ ಗೊತ್ತು. ಆದರೆ ಒಂದು ಸಾರ್ತಿ ಅದು ಸಹೃದಯ ಲೋಕಕ್ಕೆ ಬಂದಾದ ಮೇಲೆ ಓದುಗನ ಚಿಂತನೆಗೆ ಬಿಟ್ಟಿದ್ದು. ಅದನ್ನು ಓದುಗ ಯಾವ ಆ್ಯಂಗಲ್ನಲ್ಲಿ ನೋಡ್ತಾನೆ ಅನ್ನುವಂಥದ್ದು ಅವರಿಗೆ ಬಿಟ್ಟದ್ದು. ಹಾಗಾಗಿ ನನಗೆ ಕಂಡಂತೆ ನಾನು ಈ ಪುಸ್ತಕದ ಪರಿಚಯವನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ ಅಂತ ಅನ್ನುವಂಥದ್ದು. ಕೃತಿ ಕಗ್ಗಲ್ಲ ಕ್ರಾಸ್ ಅನ್ನುವಂಥದ್ದು. ಕೃತಿಯ ಹೆಸರು ನೋಡ್ರಿ, ಹೆಸರು ಅದರ ಅರ್ಥ ನೋಡ್ತಾ ಹೋದರೆ ಕಗ್ಗಲ್ಲು ಅಂತ. ಅದು ಒಂದು ಕಗ್ಗಲ್ಲು ಅನ್ನುವಂಥದ್ದನ್ನೇ ಅದಕ್ಕೆ ಸಂವೇದನೆ ಇಲ್ಲ ಅನ್ನುವಂಥ ಅರ್ಥದಲ್ಲಿ, ಅವನಿಗೆ ಹೃದಯನೇ ಇಲ್ಲ ನೋಡೋ ಕಗ್ಗಲ್ ಇದ್ದಂಗದಾನ ಅಂತ ಅನ್ನುವಂಥ ಅರ್ಥದಲ್ಲಿ ನಾವು ಬಳಸ್ಕೊಳ್ತಾ ಹೋಗ್ತೀವಿ ಪದಗಳನ್ನು. ಅವನು ಹೊರಟದಾನ, ಅದು ಕಲ್ಲಾಯ್ತು ಅವನ ಹೃದಯ ಅಂತ ಹೇಳುವ ಹಾಗೆ ಹೇಳುವಂಥ ರೀತಿಯಲ್ಲಿ ಕಗ್ಗಲ್ ಕ್ರಾಸು. ಆ ಒಂದು ಅದರಲ್ಲಿ ಕಥಾ ಸಂಕಲನದಲ್ಲಿ ಸುಮಾರು 11 ಕಥೆಗಳಿದ್ದಾವೆ. ಆ ಕಥೆಗಳಲ್ಲಿ ಒಂದು ಬರುವಂಥ ಕಥೆ ಅದು ಕಗ್ಗಲ್ ಕ್ರಾಸ್ ಅನ್ನುವಂಥದ್ದು. ಆ ಕಥೆಯ ಶೀರ್ಷಿಕೆಯನ್ನು ಇಡೀ ಕಥಾ ಸಂಕಲನದ ಶೀರ್ಷಿಕೆಯಾಗಿ ಇಡ್ತಾರೆ. ಹಾಗಾಗಿ ಇದೊಂದು ಒರಟಾಗಿ ಬಳಸಿರುವಂಥ ಪ್ರತಿಮೆ. ಅದಕ್ಕೆ ಯಾವ ಸಂವೇದನೆಗಳು ಇಲ್ಲ ನೋಡ್ರಿ. ಅಲ್ಲಿ ಅದೇ ಭಾಗದಲ್ಲೂ ಕೊಲೆ ಆಗುತ್ತೆ. ಆ ಕೊಲೆಗೆ ಅದು ಉತ್ತರ ಹೇಳಲ್ಲ. ಆದರೆ ನಮ್ಮ ಬೆಟಗೇರಿ ಶರ್ಮರ ಕತೆ ಇದೆ ನೋಡ್ರಿ, ಮಾತನಾಡೋ ಕಲ್ಲು ಅಂತ ಹೇಳಿ. ಅದು ಹಾಗಲ್ಲ. ಆ ಮಾತನಾಡೋ ಕಲ್ಲಿನ ಮುಂದೆ ಆ ಹೆಣ್ಮಗಳು ಏನು ಮಾಡಿರ್ತಾಳೆ ಅಂದರೆ, ಸಂಜೆ ಮುಂದೆ ಹೊರೆ ಹೊರಸು ಅಂತ ಕೇಳ್ತಾಳೆ ಆಕೆ ಒಬ್ಬವಂಗ. ಅವನು ತಳ ಸಮುದಾಯದವನು ಇರ್ತಾನೆ, ಹೆಣ್ಮಗಳು ಮೇಲ್ ಸಮುದಾಯದಾಗ ಇರ್ತಾಳೆ. ಹೊರೆ ಹೊರಸಕ್ಕೆ ನಿರಾಕರಣೆ ಮಾಡ್ತಾನೆ. ಅವ ನಿರಾಕರಣೆ ಮಾಡ್ತಾನೆ. ಒಂದು ಕಂಡೀಷನ್ ಹಾಕ್ತಾನೆ, ಏನಂದ್ರೆ ನೀನು ನಾಳೆ ನೀ ಹೆಣ್ಣು ಹಡ್ದೆ ನನ್ನ ಮಗ ಕೊಡಬೇಕು, ಅಂದ್ರೆ ನಾನು ನಿನಗೆ ಈ ಹೊರೆ ಹೊರಸ್ತೀನಿ. ನಾವು ಹಳ್ಳ್ಯಾಗ ನೋಡ್ರಿ ಅಣ್ಣ ಕಾಕ ಅಂತ ಬೆಳೆದವರು
ಆತ್ ಬಿಡೋ ಎಣ್ಣ ಹೊರಿಸ್ಬಿಡು ಅಂತ ಹೇಳ್ತಾರೆ. ಹೊರಿಸ್ತಾನೆ. ಮುಂದೆ ಹೆಣ್ಣು ಮಗು ಆಗುತ್ತೆ. ಅವನು ಹೇಳ್ತಾನೆ, ನೀ ನನಗೆ ಯಾಕೆ ಮಗು ನನ್ನ ಸೊಸೆಯಾಗಿ ಯಾಕೆ ಕೊಡಂಗಿಲ್ಲ, ಕೊಡಲೇಬೇಕು ಅಂತ ಗಂಟು ಬಿಡ್ತಾನ. ಸಾಕ್ಷಿ ಏನೂ ಸಾಕ್ಷಿ ಇಲ್ಲ. ಆದರೆ ಕೊನೆಗೆ ಊರ್ ಹಿರಿಯರಿಗೆ ಹೇಳ್ತಾನವ, ನಡ್ರಿ ನಾ ಯಾವ ಜಾಗದಾಗ ನಿಂತು ಕೇಳಿದ್ದೆ ಅಲ್ಲೇ ಹೋಗು ನಡ್ರಿ, ಅದ ಸಾಕ್ಷಿ ಹೇಳುತ್ತಂತ. ಹೌದಾ, ನನಗೆ ಸಾಕ್ಷಿ ಯಾವ್ದಂದ್ರೆ ಈ ಗುಡ್ಡನ ಸಾಕ್ಷಿ. ಈ ಹೆಣ್ಮಗಳ ನನಗೆ ಮಾತು ಕೊಟ್ಟಾಳಂದ್ರೆ ಗುಡ್ಡದಿಂದ ಒಂದು ಕಲ್ಲು ಜೋರಾಗಿ ರಭಸದಿಂದ ಕೆಳಗೆ ಬರುತ್ತೆ. ಅವಾಗ ಊರಿರಂತ, ಹೌದು ತಂಗಿ ನೀ ಮಾತು ಕೊಟ್ಟಿದ್ ಕರೆ ಅಂತ. ಹಂಗೆ ಸಾಕ್ಷಿ ಹೇಳುವ ಕಲ್ಲಲ್ಲಿದು, ಮಾತನಾಡುವ ಕಲ್ಲಲ್ಲ ಇದು, ಕಗ್ಗಲ್ಲು. ಇದು ತನ್ನ ಮುಂದೆನೇ ಆಗುವ ಘೋರ ಅಪರಾಧಗಳನ್ನ ಯಾರ ಮುಂದೂ ಬಾಯಿ ಬಿಚ್ಚಿ ಹೇಳುವುದಿಲ್ಲ. ಇದು ಕಗ್ಗಲ್ಲು, ಅದಕ್ಕೆ ಸಂವೇದನೆ ಇಲ್ಲ ಅಂತ ಲೇಖಕರೇ ತಮ್ಮ ಮುನ್ನುಡಿಯಲ್ಲಿ ಹೇಳ್ತಾರೆ. ಮತ್ತೆ ಇಡೀ ಕಥಾ ಸಂಕಲನವನ್ನ ನಾನು ಗಮನಿಸಿದಾಗ ಅನಿಸಿದ್ದು ಗ್ರಾಮೀಣ ಪರಿಸರದ ಬದುಕು. ನನಗೆ ಈ ಸರ್ ಮುಂಡರ್ಗಿ, ಕೆಲೂರು ಈ ಎಲ್ಲ ಊರುಗಳ ಹೆಸರುಗಳನ್ನು ಬಳಸ್ಕೊಡ್ತಾರಲ್ಲ, ನನ್ನ ಸಂಗಾತಿಯು ಕೂಡ ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿ ಪರಿಸರದ ಬಗ್ಗೆ ನಂಗೆ ಬಹಳ ಗೊತ್ತು. ಅವ್ರ ಕಥೆಗಳಲ್ಲಿ ಬರುವಂತಹ ಈ ಆಂಧ್ರದ ಜನ ಬಂದು ಭೂಮಿಗಳನ್ನ ಗುತ್ತಿಗೆ ತಗೋತಾರೆ ಅನ್ನುವಂಥದ್ದು ಅದು ಬಹಳ ಘೋರವಾದ ದುರಂತ. ಅದು ಆಧುನಿಕ ಜಮೀನ್ದಾರಿ ವ್ಯವಸ್ಥೆ. ಅದು ಹೇಗೆ ಅಂದ್ರೆ ಅವ್ರು ಬರ್ತಾರೆ ಜನರಿಗೆ ನಾವು ಸಹಜವಾಗಿ ಯಾರಾದರೂ ಒಬ್ರು ಭೂಮಿ ತಗೊಳಕ್ ಹೋದ್ರೆ ಅಷ್ಟು ಬೆಲೆ ಕೊಡಲ್ಲ ನಾವು. ಅದು 10 ಲಕ್ಷಕ್ಕೆ ಎಕರೆ ಇತ್ತಂದ್ರೆ ಅವ್ರೊಂದು 20 ಲಕ್ಷಕ್ಕೆ ಎಕರೆದಂಗೆ ಹೊಲ ತಗೋತಾರೆ. ಅಲ್ಲೇ ತಗೊಂಡು ಇವನ್ ಅಷ್ಟಾಗಿ ಹೊಲ ಕೊಡದೇ ಇರುವಂಥವರಿಗೆ ಗುತ್ತಿಗೆ ಆಧಾರದಲ್ಲಾದರೂ ತಗೊಂಡು ಅದಕ್ಕೆ ಸಿಕ್ಕಾಪಟ್ಟೆ ಗೊಬ್ಬರಗಳನ್ನು ಹಾಕಿ ಭೂಮಿಯನ್ನ ನಿರ್ಜೀವ ಮಾಡಿ ಹೋಗುವಂತಹ ಸಂಗತಿ ಬಹಳ ಎಗ್ಗಿಲ್ಲದೆ ನಡೆದಿದೆ ಆ ಭಾಗದಲ್ಲಿ. ಅಂತಹ ಜ್ವಲಂತ ಸಮಸ್ಯೆಗಳನ್ನೆಲ್ಲ ಕಥೆಗಾರರು ಕಥೆಗಳಲ್ಲಿ ತರ್ತಾರೆ ಅನ್ನುವಂಥದ್ದು. ಮತ್ತೆ ಭಾಷೆ ಕೂಡ ನನಗೆ ಬಹಳ ಇಷ್ಟ ಆಯಿತು. ಅಲ್ಲಿ ಇರುವಂತಹ ಭಾಷೆ ಏನು ಅಂತಂದ್ರೆ, ಸಾಮಾನ್ಯವಾಗಿ ಜನರಾಡುವ ಭಾಷೆಯನ್ನೇ ಎದಕ್ಕೆ ತರ್ತಾರೆ ಅಂತಂದ್ರೆ ಸಾಹಿತ್ಯದಲ್ಲಿ ಬಳಸ್ಕೊಡ್ತಾರೆ. ಇನ್ನೊಂದು ಏನು ಅಂದ್ರೆ, ಲೇಖಕರಾದವರಿಗೆ ಈಗ ನಾವು ಪ್ರಮಾಣೀಕೃತ ಭಾಷೆಯಲ್ಲಿ ಕಥೆನೋ ಕಾವ್ಯನೋ ನಾಟಕನೋ ಬರಿಬೇಕಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ ನಮಗೆ. ಆದರೆ ನಮ್ಮದೇ ಆದ ಭಾಷೆಯನ್ನ ನಾವು ಕಾವ್ಯಕ್ಕೆ ಅಥವಾ ನಮ್ಮ ಸಾಹಿತ್ಯ ಕೃತಿಗೆ ಅಳವಡಿಸಿಕೊಂಡಾಗ ನಿಜವಾಗ್ಲೂ ನಮಗೆ ಯಾವುದೇ ರೀತಿಯ ಬರ್ಡನ್ ಇಲ್ದೇನೆ ಅಥವಾ ಯಾವುದೇ ಅಡೆತಡೆ ಇಲ್ದೇನೆ, ತೊಂದರೆ ಇಲ್ದೇನೆ ನಾವು ಸಶಕ್ತವಾಗಿ ಆ ಭಾಷೆಯನ್ನು ಬಳಸ್ಕೊಳ್ಬಹುದು ಅನ್ನುವಂಥದ್ದನ್ನ ಈ ಕೃತಿಯಲ್ಲಿ ಲೇಖಕರು ಅದರ ತಕ್ಕ ಹಾಗೆ ನಾಣ್ಣುಡಿಗಳು, ಗಾದೆಗಳು ಅವೆಲ್ಲ ಬರ್ತವೆ. ನಾನು ಮುಂದೆ ಅದರ ಬಗ್ಗೆ ಮಾತಾಡ್ತೀನಿ. ಮತ್ತೆ ಕಥಾ ಸಂಕಲನದ ವಸ್ತು ವಿಷಯಗಳು ಕೂಡ ಭಿನ್ನವಾಗಿದ್ದಾವೆ ಅನ್ನುವಂಥದ್ದು. ಅದು ಒಂದೊಂದು ಕಥೆಯಲ್ಲಿ ಹೆಚ್ಚಾನ ಹೆಚ್ಚು ಹೆಣ್ಣು ಮಕ್ಕಳ ಬದುಕೆಲ್ಲ ಇದೆ ಅಲ್ಲಿ. ಆಮೇಲೆ ಒಂದಿಷ್ಟು ಕಥೆಗಳನ್ನು ಕಳಿಸಿದ ಕಡೆಗಲು ಕಡೆಗೀಲು ಅನ್ನುವಂಥದ್ದನ್ನೆಲ್ಲ ನೋಡಿದಾಗ ನಮ್ಮ ಹಳೆ ಫಿಲ್ಮ್ಗಳು ಒಡ ಹುಟ್ಟಿದವರು ಎಲ್ಲ ಇದ್ವಲ್ಲ, ಅದನ್ನೆಲ್ಲ ನೆನಪು ತರ್ತವೆ. ಅಂದರೆ ಆದರ್ಶದ ಜೀವನವನ್ನ ಅಲ್ಲಿ ತರಕ್ಕೆ ಹೋಗ್ತಾರೆ. ನಂಗೆ ಒಂದಿಷ್ಟು ಕಥೆಗಳ ಬಗ್ಗೆ ನಂಗೆ ಒಂದಿಷ್ಟು ತಕರಾರಿದೆ. ಅದು ಆದರ್ಶ, ಅದು ವಾಸ್ತವ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಂಗೆ ಸ್ವಲ್ಪ ಅನ್ನಿಸ್ತು ಅನ್ನುವಂಥದ್ದು. ಆಮೇಲೆ ಕಥೆಗಳಲ್ಲಿ ಆಧುನಿಕ ಹಳ್ಳಿಗಳ ಪಾಡು ಏನು ಅಂತಂದ್ರೆ, ಈ ಪಾರ್ಟಿ ಅನ್ನುವಂತಹ ಒಂದು ಇದು ಬಂದ್ಬಿಟ್ಟಿದೆ ನಮ್ಮಲ್ಲಿ. ಗೆಳೆಯನೊಬ್ಬ ಅವನ ಬರ್ತಡೇ ಬಂತು, ಇದು ಬಂತು, ಅದು ಬಂತು, ಮೊಬೈಲ್ ತಗೊಂಡು ಪೆನ್ ತಗೊಂಡು ಇವೆಲ್ಲವಕ್ಕೂ ಪಾರ್ಟಿ ಮಾಡೋದು, ಆಹಾರದ ಮೊಣಪಲ್ಲಿ ಅಂತೀವಿ, ಹಂಗಾಗಿ ಹೋಗ್ಬಿಟ್ಟದು ನಮ್ಮಲ್ಲಿ. ಅಂಥವುಗಳನ್ನ ಕಥೆಯಲ್ಲಿ ತರ್ತಾರೆ ಅವರು. ಏನು ಅಂದ್ರೆ, ಊರಲ್ಲಿ ಹೆಣ್ಣು ಮಗಳ ಇಂದ್ರವಳ ಕಳ್ಳಿ ಏನದು ಕೋಳಿಯನ್ನ ಕದ್ದು ಏನ್ ಮಾಡ್ತಾರೆ ಅಂತಂದ್ರೆ ಪಾರ್ಟಿ ಮಾಡ್ತಾರೆ. ಕೊನೆಗೆ ಅವ್ನು ಸಿಕ್ಕ ಹಾಕೊಳ್ತಾನೆ. ಅದೆಲ್ಲ ಸತ್ಯ. ಅದು ಇತ್ತೀಚಿನ ದಿನಗಳಲ್ಲಿ ಮೊದಲೆಲ್ಲ ನಾವು ನ್ಯೂ ಇಯರ್ ಆಗಿರ್ಲಿ, ಬರ್ತ್ಡೇಗಳಾಗಿರ್ಲಿ, ಈ ತರ ಪಾರ್ಟಿ ಮಾಡಿರೋ ಸಂಸ್ಕೃತಿ ಇರ್ತಿರ್ಲಿಲ್ಲ ಹಳ್ಳಿಗಳಲ್ಲಿ. ಇತ್ತೀಚಿನ ಹಳ್ಳಿಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಈ ರೀತಿಯಾಗಿ ಕೈಯಾಗಿ ಏನ್ರ ಸಂಜೆ ಮುಂದೆ ಹುಡುಗರು ಹಳ್ಳ್ಯಾಗ ಒಂದ್ ಚೀಲ ತಂಗಡ ರೊಟ್ಟಿ ಹಿಡ್ಕೊಂಡು ಹೊಂಟ್ರು ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಇವರೆಲ್ಲ ಗೆಳೆಯರು ಕುಡ್ಕೊಂಡು ಎಲ್ಲೋ ಒಂದ್ ಕಡೆ ಮಾಡ್ಯಾರ ಪಾರ್ಟಿ ಅಂತ ಅನ್ನುವಂಥದ್ದನ್ನ. ಇಂತಹ ಎಲ್ಲ ವಾಸ್ತವಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕಥೆಗಳಲ್ಲಿ ಲೇಖಕರು ತರ್ತಾರೆ. ಇನ್ನು ಕಥಾ ಸಂಕಲನದಲ್ಲಿ ಬರೋ ಸ್ತ್ರೀ ಪಾತ್ರಗಳ ಬಗ್ಗೆ ನಾನು ಮಾತನಾಡಬೇಕು ಅನ್ನುವಂಥದ್ದು. ಒಟ್ಟಾರೆಯಾಗಿ ಕಥೆಗಳಲ್ಲಿ ಬರುವಂತಹ ಹೆಣ್ಣುಗಳು ಹಣಕ್ಕಾಗಿನೋ ಮತ್ಯಾವುದೋ ಸಂಗತಿಗಾಗಿನೋ ತಮ್ಮನ್ನ ತಾವು ಪುರುಷನೊಬ್ಬನಿಗೆ ಒಪ್ಪಿಸಿಕೊಳ್ಳುವಂತಹ ಅನಿವಾರ್ಯತೆಯೋ ಸಹಜತೆಯನ್ನು ಕಥೆಯಲ್ಲಿ ಲೇಖಕರು ತಂದಿದ್ದಾರೆ ಅನ್ನುವಂಥದ್ದು. ಅದಲ್ಲದೇನೆ ಈ ಹೆಣ್ಣುಗಳನ್ನ ಒಬ್ಬ ಪುರುಷನ ಕೈಗೊಂಬೆಯಾಗಿ ಅಥವಾ ಒಬ್ಬ ಅಸಹಾಯಕ ಹೆಣ್ಣುಗಳಾಗಿ ಕಾಣ್ತಾರೆ ಅಂತ ನಂಗೆ ಅನ್ನಿಸ್ತು. ಉದಾಹರಣೆಗೆ ಇಲ್ಲಿ ಸಾವಂತ್ರವ್ವ ಅನ್ನುವಂಥ ಒಂದು ಪಾತ್ರ.
ತುಂಬ ಕಾಡೋದೇನು ಅಂದರೆ ಸಾವಂತ್ರವ್ವನ ಗಂಡ ಪರಮೇಶಿ, ಅವನು ಪ್ಯಾಲಿ ಅಂತ, ಅಂದರೆ ಅವನು ಅಷ್ಟು ಜಾಣನಲ್ಲ ಅಂತ ಅನ್ನುವಂಥ ಅರ್ಥದಲ್ಲಿ ಆಕೆ ತುಂಬ್ರಿಯಲ್ಲಿ ಸಾವಣ ಜೊತೆಗೆ ಸಂಬಂಧವನ್ನು ಇಟ್ಕೊಂಡ್ಲು. ಅವಳಿಗೊಬ್ಬ ಮಗಳಿದ್ಲು, ಯಾರು ಅಂದರೆ ಬಾಳವ್ವ. ಆಕೆ ತನ್ನ ಮಗಳಿಗೆ ಹೇಳ್ತಿದ್ಲು, ನನ್ನ ಕಾಕ ಕಾಕ ಅಂತಾನೆ ಕರಿ ನೀನು, ಹಾಗೆ ಸಂಬೋಧನೆ ಮಾಡು ಅಂತ ಹೇಳ್ತಾಳೆ. ಇರಲಿ, ಅಲ್ಲಿ ಒಂದಿಷ್ಟು ಪದಗಳನ್ನು ಬಳಸ್ತಾರೆ. ಹಳ್ಳಿಯಲ್ಲಿ ಸಹಜ ಮಾತನಾಡೋದೇ ಮಾತು ಹಾಗೆ. ಹರೆಯದ ಹೆಣ್ಮಗಳು ಆಸೆ ಆಕಾಂಕ್ಷೆ ಇರ್ತಾವಲ್ಲ, ಉಪ್ಪು ಹುಳಿ ಖಾರ ತಿಂದ ಜೀವ, ಹಂಗಾಗಿ ತುಂಬ್ರಿ ಎಲಿ ಸಾಬನ ಸಾಂಗತ್ಯದಾಗ ಇದ್ಲು ಅಂತಾರ ಜನ ಅಂತ ಒಂದು 2 ಸಾಲು ಬರ್ತದೆ. ಇದು ಆಸೆ ಆಕಾಂಕ್ಷೆ ಕೇವಲ ಸಾವಂತ್ರವೊಂದ ಅಥವಾ ತುಂಬ್ರಿಯಲ್ಲಿ ಸಾಬಂದು ಆಗಿತ್ತ ಅನ್ನೋದು ನನ್ನ ಮೊದಲ ಪ್ರಶ್ನೆ. ಉಪ್ಪು ಖಾರ ಹುಳಿ ತಿಂದವಳು ಕೇವಲ ಸಾವಂತ್ರವ ಅಲ್ಲ, ತುಂಬ್ರಿಯಲ್ಲಿ ಸಾಬನೂ ಕೂಡ ಹೌದು ಅನ್ನುವಂಥದ್ದು. ಮತ್ತೆ ತುಂಬ್ರಿಯಲ್ಲಿ ಸಾಬ ಮನೆಗೆ ಬಂದು ಹೋಗೋದನ್ನ ನೋಡಿಕೊಂಡು ಸುಮ್ಮನಿರುವಂತ ಪರಮೇಶಿ ಒಂದು ಕ್ವಾರ್ಟರ್ಗಾಗಿ ದಾಸನಾಗಿದ್ದ. ಅದು ಅವನು ಹೇಳಿದ್ದ ನಾನು ಹೌದು ಅಂತ. ಹಾಗಾಗಿ ಇನ್ನ ಆಕಿ ಮಗಳು ಬಾಳವನ ಪಾತ್ರ ನಂಗೆ ತುಂಬಾ ಕಾಡಿದ ಕತೆ ಇದು. ಮಗಳು ಬಾಳವ, ಅವಳನ್ನ ಮದುವೆ ಮಾಡಿಕೊಡ್ತಾರೆ. ಅವರು ಮದುವೆ ಮಾಡಿಕೊಟ್ಟಾದ್ಮೇಲೆ ನೋಡ್ರಿ, ಒಂದು ಹಳ್ಳಿಗೆ ಜಾತ್ರೆಗೆ ಹೋಗಿ ಬರೋರ್ಗೆ ಅವ್ರ ಅತ್ತಿ ಚೆನ್ನಾಗೇ ಇದ್ಲು. ಯಾವಾಗ ಜಾತ್ರೆಗೆ ಹೋಗಿ ಬಂದ್ಲು ಅವಾಗ ಅವಳಿಗೆ ಅನ್ನಿಸ್ತು ನನ್ನ ಸೊಸಿ ಸರಿ ಇಲ್ಲ. ಯಾಕಂದ್ರೆ ಅವರವ್ವ ಸಾಬರವನ್ನ ಮಡಿಕೊಂಡಿದ್ಲು, ಸೊ ಇಟ್ಕೊಂಡಿದ್ಲು. ಹಾಗಾಗಿ ಈಕಿ ಹಂತಾಕಿ ಮಗಳು ಈಕಿ ಏನು ಅನ್ನುವಂಥ ಅರ್ಥದಲ್ಲಿ ಸೊಸೆಯನ್ನ ಏನ್ ಮಾಡ್ತಾಳೆ ಅಂದ್ರೆ ಅವತ್ತಿನಿಂದ ನಿರಾಕರಣ ಶುರುವಾಗುತ್ತೆ ಸೊಸೆದು. ನೋಡ್ರಿ, ಈ ಸಮಾಜದಲ್ಲಿ ಅನೈತಿಕ ಸಂಬಂಧದಲ್ಲಿ ತೊಡಗಿಕೊಂಡವಳು ಸಾವಂತ್ರವ್ವ ಮಾತ್ರ ಅಲ್ಲ, ಇಲ್ಲಿ ತುಂಬ್ರಿ ಎಲಿ ಸಾಬನು ಕೂಡ ಹೌದು. ತುಂಬ್ರಿ ಎಲಿ ಸಾಬನ ಮಕ್ಕಳಿಗೆ ಆಗದ ತೊಂದರೆ ಸಾವಂತ್ರವ್ವನ ಮಕ್ಕಳಿಗೆ ಆಗತ್ತೆ. ಇದು ವಾಸ್ತವ. ಹೇಗೆ ಅಂದ್ರೆ ಗಾದೆಗಳಿದ್ದಾವ ನೋಡ್ರಿ, ತಾಯಿ ನೋಡಿ ಹೆಣ್ಣು ತೆಗಿಬೇಕು, ನಾಯಿ ನೋಡಿ ಕುಣಿ ಸಾಕ್ಬೇಕು, ನೂಲಂತೆ ಸೀರೆ, ತಾಯಿಯಂತೆ ಮಗಳು. ಈ ರೀತಿಯಾದ ಗಾದೆಗಳನ್ನ ನಾವೆಲ್ಲೂ ಹೀಗೆ ಪುರುಷನಿಗೆ ಹೋಲಿಕೆ ಮಾಡಿ ಸೃಷ್ಟಿಸಿದ್ದನ್ನು ನಾವು ಕಾಣೋದೇ ಇಲ್ಲ. ಮಗಳು ತಾಯಿ ಅಂದ್ರೆ ತಾಯಿ ದಾರಿ ತಪ್ಪಿದ ಲೆಕ್ಕಕ್ಕೆ ಕತೆಗಾರರ ಹೇಳ್ತಾರೆ, ಬಾಳವ್ವ ಅಂತಹ ಮಗಳಲ್ಲ, ತಾಯಿಯ ಯಾವ ಗಾಳಿಯೂ ಸೋಕಿಲ್ಲ, ಬಹಳ ಒಳ್ಳೆ ಹೆಣ್ಮಗಳು ಅಂತ ಹೇಳ್ತಾರೆ. ಆದ್ರೆ ಆಕೆ ಸಮಾಜದಿಂದ ತಿರಸ್ಕೃತಳಾಗ್ತಾಳೆ, ಗಂಡನ ಮನೆಯಿಂದ ತಿರಸ್ಕೃತಳಾಗ್ತಾಳೆ. ಯಾರು? ಬಾಳವ್ವ ಅನ್ನುವಂಥವಳು. ಮುಂದೆ ಸ್ವಲ್ಪ ಒಂದಿಷ್ಟು ಲೇಖಕರು ಬಳಸಿರುವ ಪದಗಳ ಬಗ್ಗೆ ನನಗೆ ಒಂದಿಷ್ಟು ತಕರಾರಿದೆ. ಏನು ಅಂತಂದ್ರೆ, ವಯಸ್ಸಾದ ಸೂಳೆ ಗರ್ತಿಯಾದ್ಲು ಅಂತ ಹೀಗೆ ಹೇಳೋ ಹಾಗೆ ಈ ಅರ್ಥ ಬರುವಂಥ ರೀತಿಯಲ್ಲಿ ಸಾವಂತ್ರವ್ವ ಶುದ್ಧ ಶಾಕಾಹಾರಿಯಾಗಿದ್ದು ಲೋಕ ಕಲ್ಯಾಣದ ಮಾತಾಡ್ತಿದ್ಲು, ಶುದ್ಧೀಕರಣ ಆಗಿ ನೀರಿಗಿಂತ ತೆಳುವಾಗಿತ್ತು ಅಂತ ಹೇಳ್ತಾರೆ. ನೋಡ್ರಿ, ಆಹಾರದ ಬಗ್ಗೆ ನಾವು ಬಹಳ ಚರ್ಚೆ ಮಾಡುವಂತ ಕಾಲಘಟ್ಟದಲ್ಲಿ ಇದ್ದೀವಿ ಈಗ. ಅಂದ್ರೆ ಶಾಕಾಹಾರ ತಿನ್ನೋರು ಒಳ್ಳೆಯವರು, ಮಾಂಸಾಹಾರ ತಿನ್ನೋರು ಕೆಟ್ಟವರು. ಹಾಗಾದ್ರೆ ನೀವು ಮಾಂಸಾಹಾರದ ಬಗ್ಗೆ ಏನ್ ಮಾತಾಡ್ತೀರಿ ಅನ್ನುವಂಥ ಕಾಲಘಟ್ಟದಲ್ಲಿ ಇದ್ದೀವಿ ನಾವು, ಅಲ್ಲ? ಲೇಖಕರು ಬಳಸಿರುವ ಈ ಪದ ಇದೆಯಲ್ಲ, ಶಾಕಾಹಾರಿಯಾಗಿದ್ಲು ಅಂತ. ಅಂದ್ರೆ ಅವಳು ಈ ಹಿಂದೆ ಪರಪುರುಷನ ಜೊತೆ ಅನೈತಿಕ ಸಂಬಂಧ ಹೊಂದಿದಾಗ ಅವಳನ್ನ ಯಾವ ರೀತಿಯಾಗಿ ಅವರು ಪರಿಗಣಿಸ್ತಾರೆ ಅಂತ. ಅಂದ್ರೆ ಈಗ ಶುದ್ಧ ಶಾಕಾಹಾರಿಯಾಗಿದ್ಲು ಅಂದ್ರೆ ವಯಸ್ಸಾಗಿತ್ತು, ಅವನು ಸಂಘ ಬಿಟ್ಟಿದ್ಲು, ಹಾಗಾಗಿ ಅವಳು ಶಾಕಾಹಾರಿಯಾಗಿದ್ಲು, ಇತರರಿಗೆ ಉಪದೇಶ ಹೇಳ್ತಿದ್ಲು ಅನ್ನುವಂಥ ಅರ್ಥದಲ್ಲಿ ನಂಗೆ ಅನ್ನಿಸ್ತು. ಇದು ನನ್ನ ಪ್ರಶ್ನೆ ಮಾತ್ರ, ಉತ್ತರನ ಸರ್ ನಂತರದಲ್ಲಿ ಹೇಳ್ಬೋದು ಅಂತ ಅನ್ಕೊಳ್ತೀನಿ. ಶೀಲ, ಶುದ್ಧತೆ, ಸೌಶೀಲ್ಯ, ಸುಸಂಸ್ಕೃತಳು ಅನ್ನುವಂಥ ಪದಗಳನ್ನ ನಾವು ಎಷ್ಟು ಸುಲಲಿತವಾಗಿ ಮಾತನಾಡ್ತೀವೋ ಅಷ್ಟು ಬದುಕಿನಲ್ಲಿ ಕಟ್ಟಿಕೊಳ್ಳೋದು ಬಹಳ ಕಷ್ಟ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ತೀವಿ. ಒಬ್ಬ ಹೆಣ್ಮಗಳಿಗೆ ಇವಳು ಬಹಳ ಶೀಲವಂತೆ, ಬಹಳ ಸುಶೀಲೆ ಅಂತ ಹೇಳೋದು ಬಹಳ ಸುಲಭ. ಅಹಲ್ಯೆ ಕಥೆನೂ ಅದೇ. ಓಲ್ಗಾರ್ ಅವರು ಹೇಳ್ತಾರೆ, ಅಹಲ್ಯೆಗೆ ನೋಡ್ರಿ, ಅಹಲ್ಯೆಯ ತಪ್ಪಿಲ್ಲ. ಗೌತಮ ಮುನಿಗೂ ಇಂದ್ರನಿಗೂ ಏನ್ ಸಂಘರ್ಷ ಇತ್ತೋ ನಮಗೆ ಗೊತ್ತಿಲ್ಲ. ಮಾರುವೇಷದಲ್ಲಿ ಬಂದ ಅಹಲ್ಯೆಯನ್ನ ಕೂಡಿದ, ಆದ್ರೆ ಪರಿತ್ಯಕ್ತಳಾಗಿದ್ದು ಅಹಲ್ಯೆ ಅಲ್ಲ. ಅವನಿಗೆ ನೋಡ್ರಿ, ಕ್ಷಣವಾದರೂ ನನ್ನ ವಸ್ತು ಬೇರೆಯವರ ಪಾಲಿಗೆ ಹೋಗಿದೆ ಅಂತಂದ್ರೆ ಅವಳು ನನಗೆ ಬೇಡ ಅಲ್ಲ. ನಮ್ಮ ಇತಿಹಾಸನೇ ಹಾಗೆ ಹೇಳಿ ಬರುತ್ತೆ ನೋಡ್ರಿ.
ಏನು ಅಂದರೆ, ಪುಸ್ತಕಂ ವಣಿತಾವಿತ್ತಂ ಪರಹಸ್ತಗತಂ ಗತಂ ಪುನರಾಯತ ಜೀರ್ಣ ಭ್ರಷ್ಟ ಖಂಡಶ ಅಂತ ಹೇಳ್ಕೊಂಡು ಬಂದಾರೆ. ಪುಸ್ತಕ ಬೇರೆಯವ್ರ ಕೈ ಕೊಟ್ರೆ ಕಿವಿ ಮಡಚಿನೋ ಗೆರೆ ಹಾಕಿನೋ ಏನೋ ಮಾಡ್ಕೊಡ್ತಾರಂತೆ. ವಣಿತೆ ಹೆಣ್ಣು ಪರರ ಕೈಗೆ ಹೋದ್ರೆ ಭ್ರಷ್ಟಳಾಗಿ ಬರ್ತಾಳೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಹಣ ಕೊಟ್ರೆ ಖಂಡಶವಾಗಿ ಬರುತ್ತೆ. ಒಮ್ಮೆ 10,000 ಕೊಟ್ರೆ ಅವ ಎಂದೂ ವಾಪಸ್ 10,000 ಕೊಡಂಗಿಲ್ಲ, ಬಿಡೆ ಕೊಟ್ಟು ರೊಕ್ಕನ ಹಂಚಿನ ಕೊಡ್ತಾನೆ ಅಂತ. ಇರ್ಲಿ, ಅದು ಬೇಡ. ನಮ್ಗೆ ಬೇಕಾಗಿರೋದೇನು ಅಂದ್ರೆ, ಕ್ಷಣ ಹೊತ್ತಿಗಾದ್ರೂ ನನ್ನ ಹೆಂಡತಿ ಪರರ ಪಾಲಾದ್ಲಲ್ಲ. ಯಾರವನು? ಗೌತಮ ಮುನಿಯವನು. ಸಾಮಾನ್ಯ ಮನುಷ್ಯನಲ್ಲ, ಮುನಿಯಾದವನಿಗೂ ಇದು ತಪ್ಪಿದ್ದಲ್ಲ. ಅವಳು ಒಂದು ಕ್ಷಣ ಆದ್ರೂ ನನ್ನ ಹೆಂಡತಿ ಪರರ ಪಾಲಗಳಂದ್ರೆ ನನಗೆ ಬೇಡ, ನೀನು ಕಲ್ಲಾಗುವಂತ ಶಾಪ ಕೊಟ್ಟ. ಅದಕ್ಕೆ ಆಕೆ ಅಂತರ್ಯದಲ್ಲಿ ಹೇಳ್ತಾಳೆ, ಈ ಜಗತ್ತಿನಲ್ಲಿ ನಾನು ಗೊತ್ತಿದ್ದು ಕೂಡಿದೇನೋ ಗೊತ್ತಿಲ್ಲದೆ ಕೂಡಿದೇನೋ ಅನ್ನೋದೊಂದೇ ಜಗತ್ತಿನ ಪ್ರಶ್ನೆ. ನಾನು ಗೊತ್ತಿದ್ದು ಕೂಡಿದ್ರು ನನ್ನನ್ನು ತಿರಸ್ಕಾರ ಮಾಡ್ತಾರೆ, ಗೊತ್ತಿಲ್ಲ ಕೂಡಿದ್ರು ತಿರಸ್ಕಾರ. ಆ ಪ್ರಶ್ನೆಯಲ್ಲಿ ಏನು ಸ್ವಾದನ ಇಲ್ಲ ಅಂತಾಳೆ. ನಮ್ಮ ಗ್ರಾಮ್ಯ ಭಾಷೆಗೆ ಹೇಳ್ಬೇಕಾದ್ರೆ ಆ ಪ್ರಶ್ನೆಯಲ್ಲಿ ಏನಿಲ್ಲ ಅಂತಂದ್ರೆ ಏನು ಇಲ್ವೇ ಇಲ್ಲ, ಯಾವ ಸಾರವೂ ಇಲ್ಲ. ಗೊತ್ತಿದ್ದು ಕೂಡಿದ ಜನರಿಗೆ ಗೊತ್ತಿದ್ದು ಕೂಡಿದೆ, ಗೊತ್ತಿಲ್ಲದೆ ಕೂಡಿದ ವಿಷಯ ಬೇಕು, ಆದ್ರೆ ನನ್ನ ಗಂಡನ್ ಬೇಡ. ಹಾಗಾಗಿ ನಾನು ಅದ್ರ ಉತ್ತರ ಕೊಡೋ ಅವಶ್ಯಕತೆನೇ ಇಲ್ಲ ಅಂತಾಳೆ. ಹಾಗೇನೆ ಈ ಪದಗಳನ್ನ ಹೆಣ್ಣುಗಳ ಮೇಲೆ ನಾವು ಪ್ರಯೋಗ ಮಾಡುವಾಗ ಎಷ್ಟು ಸುಲಭವಾಗಿ ಪ್ರಯೋಗ ಮಾಡ್ತೀವೋ ಬದುಕಿನಲ್ಲಿ ಅದಷ್ಟು ಸುಲಭ ಆಗಿರೋದಿಲ್ಲ ಅನ್ನುವಂಥದ್ದು ಒಂದು ಸಂಗತಿ. ಇಲ್ಲಿ ಲೇಖಕರು ಬೂಟೇರ್ ಭೀಮವ್ವ ಅಂತ ಒಂದು ಪಾತ್ರ ತರ್ತಾರೆ. ಅವರು ಆಕಿ ಗಂಡ ನರಸಿಂಹ ಅಂತ ಹೇಳಿ, ಅವನು ಮದುವೆ 3 ವರ್ಷಕ್ಕೆ ಆಕಿನ ಬಿಟ್ಟು ಓಡೋಗಿರ್ತಾನೆ. ಆದ್ರೆ ಅಕ್ಕಿ ಬಿಟ್ಟು ಹೋಗ್ಯಾನಂದ್ರು ಜೋಗ್ಯಾರ ಸಾಮಾನನ್ನು ಮಾರ್ಕೊಂಡು ಪಾಪ ಜೀವನ ನಡೆಸ್ತಿರ್ತಾಳೆ. ಆಕೆ ಕೊನೆಗೊಂದು ದಿನ ಆಕೆ ಸತ್ತಾಗ ಆಕೆಯ ಹೆಣದ ಮುಂದೆ ಜನ ಸೇರುವಾಗ ಇವಳು ಹೋಗ್ತಾಳೆ. ಪಾಪ ಬಾಳವ ಸತ್ತಾಗ ನೋಡ್ಲಿಕ್ಕೆ ಹೋಗಿರ್ತಾಳೆ. ಬಟ್ ಜನ ಅವಳನ್ನು ನೋಡೋ ರೀತಿ ನೋಡ್ರಿ, ಭೀಮವ್ವ ಗಂಡ ಮದುವೆಯಾಗಿ 3 ವರ್ಷಕ್ಕೆ ಹರೆದಾಕಿದ್ದಾಗ ಬಿಟ್ಟು ಹೋದ್ರು ಕೂಡ ಆಕಿ ಏನ್ ಮಾಡಿದ್ಲು ಅಂದ್ರೆ ಪರ ಯಾವ ಪುರುಷನನ್ನು ನೋಡದೆ ಜೀವನ ನಡೆಸಿದ್ಲು. ಇದು ನೋಡ್ರಿ ಬಾಳವ್ವ ಹೆಂಗಾಯ್ತು ಬದುಕು ಅಂತ ಪದೇ ಪದೇ ಆಕೆಯನ್ನ ಅವಮಾನಿಸುವುದನ್ನ, ನಾನು ತಪ್ಪು ಮಾಡಿದ ಹೆಣ್ಣುಗಳನ್ನ ಸಮರ್ಥನೆ ಮಾಡ್ಕೋತೀನಿ ಅಂತಲ್ಲ. ಈ ಗಾಂಧಿ ಥಾಟ್ ಸಿನಾರಿಯೋ ಏನಿದೆ ಅಲ್ಲ, ಗಾಂಧಿಯನ್ ಥಾಟ್ಸ್ ಇದಾವಲ್ಲ, ಅವ್ರು ಹೇಳ್ತಾರೆ, ಗಾಂಧಿಯವ್ರು ಏನ್ ಹೇಳ್ತಾರೆ ಅಂದ್ರೆ, ಇನ್ ಕೇಸ್ ಮದುವೆ ಆಗಿ ವಿಧವೆ ಆಗ್ಬಿಟ್ರೆ ಆಕೆ ಸಾಮಾಜಿಕ ಕೆಲಸಗಳಲ್ಲಿ ತೊಡಕೋಬೇಕು, ಬ್ರಹ್ಮಚಾರಿಣಿ ಆಗಿರ್ಬೇಕು ಅನ್ನುವಂಥ ಒಂದು ಥಾಟ್ ಬರುತ್ತೆ. ಕೊಡಗಿನ ಗೌರಮ್ಮನವ್ರ ಕಥೆಗಳಲ್ಲೂ ಅದು ಬರುತ್ತೆ. ವಾಣಿಯ ಸಮಸ್ಯೆ ನೋಡಿದಾಗೆ ಆಗಿರ್ಲಿ, ಪಣಿಯಮ್ಮನ ಕತೆ ನೋಡಿದಾಗಿರಾಗ್ಲಿ, ಇವೆಲ್ಲ ಆ ಥರದ ಥಾಟ್ಸ್ಗಳೆಲ್ಲ ಕಥೆಗಳಲ್ಲಿ ಬರ್ತವೆ. ಹಾಗೆ ಇಲ್ಲಿ ಕೂಡ ಆಕೆಯನ್ನ ಬೈತಾರೆ. ಏನು ಅಂದ್ರೆ, ದುಡ್ಡಿನ ಮುಂದೆ ಶೀಲಕ್ಕೇನು ಬೆಲೆ ಐತಿ, ಹಾಗೆ ಹೀಗೆ ಅಂತೆಲ್ಲ ಬರುತ್ತೆ ಅನ್ನುವಂಥದ್ದು. ಇನ್ನು ಬಾಳವನನ್ನ ಇಟ್ಟುಕೊಳ್ಳುವ ಶೆಟ್ಟಿ ಯಾರು? ಮಲ್ಲಪ್ಪ ಶೆಟ್ಟಿ ಅಂತ ಅನ್ಸುತ್ತೆ. ಅಲ್ಲಿ ಲೇಖಕರು ಒಂದು ಮಾತು ಹೇಳ್ತಾರೆ, ಸಾವಂತ್ರಿಗೂ ಹರಾಮಿ ತಿಂದು ಹಲಗ ಹತ್ತೈತಿ, ಅದ ಚಾಳಿ ಮಗಳಿಗೆ ಗಂಡನ್ ಮಣಿ ಹಂಗ ಹರದೈತಿ, ಸೆಟ್ರನ್ನ ಒಳಗೆ ಹಾಕ್ಕೊಂಡು ಮಿಂಡ ಮೆರೆದ್ರಾತು ಅನ್ನೋ ಅಶಿಸ್ತು ಅವಳ ತಲೆಯಾಗ ಮೂಡಿ ಹಗಲು ರಾತ್ರಿ ಮಲ್ಲಪ್ಪನ ಗುಣಗಾನ ಮಾಡಿ ಮಗಳನ್ನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ಲು ಅಂತ ಪದ ಬಳಸ್ತಾರೆ. ನನಗೆ ಈ ಪದದ ಮೇಲೆ ತುಂಬ ತಕರಾರಿದೆ ಅಂತ ಹೇಳ್ತೀನಿ ನಾನು. ಮಿಂಡ ಮೇಯೋದು ಅಂದ್ರೆ ಏನು ಅಂತ. ಈ ತರ ಪದಗಳನ್ನು ನಾವು ಬಳಸುವಾಗ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ವಹಿಸಬೇಕು. ಯಾಕೆ ಅಂದ್ರೆ, ಬಾಳವ್ವ ತನ್ನ ಆರ್ಥಿಕ ಸಬಲತೆಯಿಂದಾಗಿ ಮಗಳನ್ನೇನೋ ಕೆಲಸ ಕರ್ಕೊಂಡು ಹೋದ್ಲು ಹೊಲಕ್ಕೆ. ಪಾಪ ಕಣ್ಣೆಟ್ಟಿಯೂ ನೋಡದ ಹೆಣ್ಮಗಳಕ್ಕಿ ಬಾಳವ್ವ. ಆಗ ಅಲ್ಲಿ ತಿರುಗುವ ಮಲ್ಲಪ್ಪ ಶೆಟ್ಟಿ ಆಕೆಯನ್ನ ನೋಡಿ ಆಕೆಯ ದೈಹಿಕ ಆಕರ್ಷಣೆಗೆ ಒಳಗಾಗಿ ಆಕೆ ತುಂಬಾ ಸುಂದರವಾಗಿದ್ಲು. ಇದನ್ನೆಲ್ಲ ನೋಡಿ ಅನ್ಸಕ್ ಶುರುವಾಯ್ತು, ಹೆಂಗಣ್ಣ ಮಾಡಿ ಈ ಮಿಕಾ ಬಲೆಗೆ ಹಾಕೋಬೇಕು ಅಂತ. ಯಾರು ಹೇಳಿದ್ದು? ಮಲ್ಲಪ್ಪ ಶೆಟ್ಟಿ. ಆ ಹೆಣ್ಮಗಳು ನೋಡಿಲ್ಲ, ಕಣ್ಣೆತ್ತಿಯೂ ನೋಡಿಲ್ಲ. ಆದ್ರೆ ಇವನಿಗೆ ಮಾತ್ರ ಏನಿದೆ ಅಂತಂದ್ರೆ, ಹೆಂಗಣ್ಣ ಮಾಡ್ಬೇಕು, ಒಟ್ಟಾರೆ ಅವಳನ್ನ ತನ್ನ ಬಲೆಗೆ ಹಾಕೋಬೇಕು ಅಂತ. ಆರ್ಥಿಕವಾಗಿ ಹೀಗೆ ಅಬಲೆಯರಾಗಿರುವ ಅಥವಾ ಆರ್ಥಿಕವಾಗಿ ಅಶಕ್ತರಾಗಿರುವ ಹೆಣ್ಣುಗಳನ್ನ ಕೇಂದ್ರವಾಗಿರಿಸಿಕೊಂಡು ಅವರನ್ನು ಯಾವುದೋ ಒಂದು ರೀತಿಯಲ್ಲಿ ಬಲೆಗೆ ಹಾಕಿಕೊಳ್ಳುವ ಪುರುಷರನ್ನ ಇಲ್ಲಿ ನಾವು ಏನಂತ ಕರಿಬೇಕು? ಈಗ ಆರ್ಥಿಕವಾಗಿ ಅಸಬಲಾದವರು ಅವರಿಂದ ಹಣ ಪಡೆದು ಬದುಕಿದ್ರು ಅನ್ನೋಗಾರಕ್ಕೆ ಮಿಂಡಗಾರರು ತಿಂದು ಬದುಕಿದ್ರು ಅಂತ ಹೇಳುವ ನಾವು ಅಶಕ್ತರಾಗಿರುವ ಹೆಣ್ಣುಗಳನ್ನ ಅವ್ರನ್ನ ವಿಷಯ ಲಂಪಟ್ರು ಅನ್ಬೇಕು, ಅಥವಾ ಹೆಣ್ಣು ಬಾಕರು ಅನ್ಬೇಕು. ಹೀಗೆ ನನಗೆ ಒಂದಿಷ್ಟು ಹಾಗೆ ಅನ್ನಿಸ್ತಪ್ಪ. ದುರುಳ ಪುರುಷ ವ್ಯವಸ್ಥೆಗೆ ಅವಳು ಕೇವಲ ಒಂದು ದೇಹ ಮಾತ್ರ, ಭೋಗದ ವಸ್ತು ಮಾತ್ರ.
ಆದರೆ ಈ ಜಗತ್ತಿನಲ್ಲಿ ಅಪರಾಧಿಗಳಾಗುವವರು ಹೆಣ್ಣುಗಳು ಮಾತ್ರ ಅನ್ನುವಂಥದ್ದು. ಹೀಗೆ ನಾನು ಒಬ್ಬ ಹೆಣ್ಣ ಮಗಳಾಗಿ ಮಿಂಡು ಮೇಯೋದು ಅನ್ನೋ ಪದದ ಬಗ್ಗೆ ನಂಗೆ ತುಂಬಾ ಬೇಜಾರಾಯ್ತು. ಸರ್ ಈ ತರ ಪದ ಬಳಸಿದ್ರು ಅಂತ ಹೇಳಿ. ಆದ್ರೆ ಅದೇ ಲೇಖಕರು ಹೇಳ್ತಾರೆ ಮುಂದೆ, ಸಾವಂತ್ರವ್ವ ಮಲ್ಲಪ್ಪ ಶೆಟ್ಟಿ ಕೈಯಾಗಿನ ಕಲ್ಲಾಗಿದ್ರಂತ. ಮತ್ತೆ ಹೇಳ್ತಾರೆ ಅಂದ್ರೆ ಅವಳು ಎಷ್ಟು ದುರ್ಬಲರಾಗಿದ್ಲು, ಅವನ ಕೈಯಾಗ ಸಿಕ್ಕಾಕೊಂಡ್ಬಿಟ್ಟಿದ್ಲು. ಈಗ ಹಣದ ಯಾವುದೋ ಒಂದು ರೂಪದಲ್ಲಿ ಆಕೆ ಅವನ ಕೈ ಅಧೀನಳಾಗ್ಬಿಟ್ಟಿದ್ಲು. ಅವನ ಕೈಯಲ್ಲಿ ಆಕೆ ಸಿಕ್ಕಾಕೊಂಡ್ಬಿಟ್ಟಿದ್ಲು. ಮತ್ತೆ ನೆಕ್ಸ್ಟ್ ಇಲ್ಲ, ದೈವದ ಹೆಣ ಅಲ್ಲ ಅದು. ಬಾಳವ ಸಾಯ್ತಾಳೆ. ಬಾಳವ ಸತ್ತಾದ್ಮೇಲೆ ಇಡೀ ಬಾಳವನ ಆಸ್ತಿಗೆ ವಾರಸ್ದಾರವನಾಗುವನು ಯಾರು ಅಂದ್ರೆ ದೂರ ಸಂಬಂಧಿ ಯಾವುದೋ ಎಲ್ಲಪ್ಪಗೌಡ ಎಲ್ಲನಗೌಡ ಅಂತ. ಮತ್ತೆ ಇವನೇನಾದ ಈಗ? ಆಸ್ತಿಯನ್ನ ತಿನ್ನಬಲ್ಲ ಅವನು. ಈಗ ಅವನು ಯಾರೋ ನೋಡ್ರಿ, ಸ್ವಂತ ಮನೆಯವರೇ ಯಾರೋ ತೀರ್ಕೊಂಡಾಗ ಅಥವಾ ಅವ್ರನ್ನ ನೋಡ್ಕೊಳ್ಳದೆ ಇರೋರು, ಅವ್ರ ಸಂಸ್ಕಾರ ಮಾಡದೆ ಇರೋರು, ಅದರಲ್ಲಿ ಅವಳ ಹೆಣ್ವನ್ನ ಅಷ್ಟು ಅದ್ದೂರಿಯಾಗಿ ಎಲ್ಲ ಮಾಡಿ ಮೆರೆಸಿ ಅವಳ ಹೆಣವನ್ನ ಏನ್ ಮಾಡ್ತಾನೆ, ಅವನು ದಫನ್ ಮಾಡ್ತಾನೆ. ಯಾಕೆ ಅಂದ್ರೆ ಅವಳ ಎಲ್ಲ ಮಿಕ್ಕ ಆಸ್ತಿ ಯಾರಿಗೆ ಸಿಗುತ್ತಂದ್ರೆ ನನಗೆ ಸಿಗುತ್ತಂತ ಅವನಿಗೆ ಗೊತ್ತದ. ಹಾಗಾಗಿ ಅವಳನ್ನ ಅಷ್ಟು ಏನಂತ ಹೇಳ್ತೀವಿ ನಾವು, ಸಂಸ್ಕಾರದಲ್ಲಿನೂ ಕೂಡ ಅವಳನ್ನ ಅಷ್ಟು ಮೆರೆಸಿ ಸಂಸ್ಕಾರ ಮಾಡ್ತಾನೆ. ಈಗ ಅಳಿದುಳಿದ ಆ ಆಸ್ತಿಗೆ ವಾರಸ್ದಾರನಾಗುವ ಎಲ್ಲನ ಗೌಡ ಅವನೇನಾಗ್ತಾನೆ, ಅವನು ಕೂಡ ಮಿಂಡು ಬದುಕನ್ನ ತಿನ್ನುವವನೇ ಅಲ್ವಾ ಅಲ್ಲಿ ಅಂತ ಅನ್ನುವಂಥ. ಹೀಗೆ ಇನ್ನ ಮತ್ತು ಮುಂದಿನ ಕಥೆಗಳಲ್ಲಿ ನೋಡೋಣ. ಯಾವುದು ಅಂತಂದ್ರೆ ಈ ಕಗ್ಗಲ ಕ್ರಾಸ್ ಕತೆ, ಕಥಾ ಸಂಕಲನದ ಶೀರ್ಷಿಕೆ ಏನಿದೆ ಅಲ್ಲ, ಆ ಕಗ್ಗಲ ಕ್ರಾಸ್ ಕಥೆಯಲ್ಲಿ ಬರುವಂಥ ಯಾರು ಅಂದ್ರೆ ಶಾವಕ, ಕ್ಷಮಿಸಿ, ಹುಚ್ಚೀರನ ಹೆಂಡತಿ ಶಾವಕ ಅಂತ. ಇಲ್ಲಿ ಇವಳು ಕೂಡ ಬಲಿಪಶುವೆ. ಪೆದ್ದಾರೆಡ್ಡಿ ಅನ್ನೋನು ಹೊಲ ಹಿಡಿಬೇಕಾಗಿದೆ, ಅಂದ್ರೆ ಹೊಲಗಳನ್ನ ತಗೊಳ್ಬೇಕಾಗಿದೆ ತನ್ನ ಕಪಿಮುಷ್ಟಿಗೆ. ಈ ಹುಚ್ಚೀರನ ಅಣ್ಣ ಇನ್ನೊಬ್ಬ ಇರ್ತಾನೆ, ಸಣ್ಣೀರನವೀಗ. ಅವನ ಕಡೆಯಿಂದ ಹೊಲ ತಗೊಂಡ್ಬಿಟ್ಟಾನ ಆಲ್ರೆಡಿ. ಹೆಂಗಂದ್ರೆ ಎಲೆಕ್ಷನ್ ನಿಂದ್ರಿಸೋದು, ಸಹಜವಾಗಿ ಅವರನ್ನ ಬಳಸ್ಕೊಳ್ಳೋದು. ಹೊಲ ತಗೊಂಡಾಗಿದೆ, ಇವನು ಹೊಲ ಕೊಡಕ್ ತಯಾರಿಲ್ಲ. ಏನ್ ಮಾಡೋದು ನೋಡ್ರಿ, ಎಂತ ಹವಣಿಕೆ ಅಂದ್ರೆ ಅವನ ಹೆಂಡತಿಯನ್ನ ದಾಳವಾಗಿ ಬಳಸಿಕೊಳ್ಳೋದು. ಇದಕ್ಕೆ ನಮ್ಮ ಸಂಸ್ಕೃತಿಯಿಂದ ನಾವು ಹೊರಗಾಗಿಲ್ಲ. ವಿಶ್ವಾಮಿತ್ರನು ಹಾಗೆ ಅಲ್ಲ, ಹೂಂಕಾರದಿಂದೊಗೆದರಿಬ್ಬರು ಹೊಲತಿಯರು ಅಂತ. ವಿಶ್ವಾಮಿತ್ರನ ಹೂಂಕಾರದಿಂದೊಗೆದರಿಬ್ಬರು ಗಾಣಗಾತಿಯರು ಅಲ್ಲ. ವಿಶ್ವಾಮಿತ್ರ ಹರಿಶ್ಚಂದ್ರನನ್ನ ಹಣಿಬೇಕಾಗಿದೆ, ಅಂದ್ರೆ ಹಣಿಕೆ ಮಾಡ್ಬೇಕಾಗಿದೆ, ಅವನನ್ನ ಹೆಂಗರ ಸೋಲಿಸ್ಬೇಕು ಅಂದಾಗ ಅವನಲ್ಲಿರುವ ದ್ವೇಷ, ಕೋಪ ಇಂತಹವುಗಳಿಂದ ಉತ್ಪತ್ತಿಯಾದ ಹೆಣ್ಣುಗಳು ಗಾಣಗಾತಿಯರು. ಹೇಗೆ ರಾಜಕೀಯವಾಗಿ ಹೆಣ್ಣುಗಳನ್ನ ದಾಳವಾಗಿ ತಂತ್ರವಾಗಿ ಬಳಸ್ಕೊಂಡು ಬಂದಿದ್ದಾರೆ ಅಂದ್ರೆ, ಹಾಗೇನೆ ಹೆಣ್ಣುಗಳನ್ನ ಆ ಮೂಲಕ ತಮ್ಮ ಕೆಲಸವನ್ನ ಸಾಧಿಸಿಕೊಳ್ಳುವುದನ್ನ ನಾವು ನೋಡಿದ ಹಾಗೆ ಇಲ್ಲೂ ಪೆದ್ದಾರೆಡ್ಡಿ ಯಾರನ್ನ ಅಂದ್ರೆ ಶಾವಕ್ಗಳನ್ನ ಬಲೆಗೆ ಹಾಕೊಳ್ತಾನೆ. ಮೊದಲು ಶಾವಕ್ಗಳನ್ನ ಬಲೆಗೆ ಹಾಕಿಕೊಂಡು, ನೋಡ್ರಿ ಎಂಥ ವಿಚಿತ್ರ ಅಂದ್ರೆ, ತನ್ನ ಮಗಳನ್ನು ಕೂಡ ಅವನು ಆಕೆಯ ಮಗಳನ್ನ ಪ್ರೀತಿಸ್ತಾನೆ ಅನ್ನೋದು ಗೊತ್ತಿದೆ ಅವನಿಗೆ. ತನ್ನ ಮಗಳನ್ನು ಕೂಡ ಆತ ಏನೂ ಮಾಡಲ್ಲ. ಯಾಕೆ ಅಂದ್ರೆ ಅಷ್ಟು ಧನದಾಯಿಯಾಗಿದ್ದಾನೆ, ಭೂದಾಯಿಯಾಗಿದ್ದಾನೆ ಅವನು. ತನ್ನ ಮಗಳು ಹೋದ್ರೂ ಪರವಾಗಿಲ್ಲ, ಅವನಿಗೆ ಏನ್ ಬೇಕು, ಹಣ ಬೇಕು. ಹಾಗಾಗಿ ಇಲ್ಲಿ ಸಾವಕ್ಕಳೂ ಬಲಿನೇ, ಪದ್ಮಾಳು ಕೂಡ ಇಲ್ಲಿ ಏನಾಗ್ತಾಳೆ ಅಂದ್ರೆ ಬಲಿ. ಸತ್ತವನು ಕೇವಲ ದೇಹದಿಂದ ಮರೆಯಾಗಿ ಹೋಗ್ತಾನೆ, ಆದ್ರೆ ಬದುಕಿನುದ್ದಕ್ಕೂ ಅನುಭವಿಸುವ ಈ ಹೆಣ್ಣು ಪಾತ್ರಗಳಿದ್ದಾವಲ್ಲ, ಅವುಗಳು ನಿಜವಾಗ್ಲೂ ನನ್ನನ್ನು ತುಂಬಾ ಕಾಡಿದ್ವು ಅನ್ನುವಂಥದ್ದು. ಮತ್ತೆ ಕಥೆಯಲ್ಲಿ ಇಲ್ಲೂ ವೈರುಧ್ಯಗಳಿದ್ದಾವೆ. ಏನು ಅಂದ್ರೆ, ಶಾವಕನನ್ನ ಕೆಲಸ ಸಾಧಿಸ್ಕೊಳ್ಳಿಕ್ಕೆ ಹವಣಿಗೆ ಹಾಕಿ ಬಲೆ ಬೀಳಿಸಿದವನು ಅಂತ ಹೇಳ್ತಾರೆ ಮೊದಲ ಭಾಗದಲ್ಲಿ ಲೇಖಕರು. ಪೆದ್ದಾರೆಡ್ಡಿ ಆ ಹೊಲ ಪಡೆದುಕೊಳ್ಳಲಿಕ್ಕೆ ಸಾವಕನನ್ನ ಕೆಲಸ ಸಾಧಿಸ್ಕೊಳ್ಳಲಿಕ್ಕೆ ಹವಣಿಗೆ ಹಾಕಿ ಬಲೆ ಹಾಕೊಂಡ ಅಂತ ಬಳಸ್ತಾರೆ. ಆದ್ರೆ ನಂತರದ ಭಾಗದಲ್ಲಿ ಶಾವಕ ತಾನು ತಂದುಕೊಂಡ ಸ್ಥಿತಿಗೆ ರೆಡ್ಡಿ ಜೊತೆ ಹೊಂದಿಕೊಳ್ಳದೆ ಗತಿ ಇರಲಿಲ್ಲ ಅಂತಾರೆ. ಅದು ಅವಳು ತಂದುಕೊಂಡ ಸ್ಥಿತಿ ಅಲ್ಲ ಅಂತ ನಂದು. ಯಾಕಂದ್ರೆ ಹವಣಿಗೆ ಹಾಕಿದ ಮೇಲೆ ಅವಳು ತಂದುಕೊಂಡೋದು ಹೇಗೆ, ಬಲೆ ಹಾಕಿ ಮೀನ್ ಹಿಡಿದ ಮೇಲೆ ಆ ಮೀನು ತಾನಾಗ್ಲೇ ಬಂದು ಬಲೆಗೆ ಬಿತ್ತು ಅಂತ ಹೇಳಿದಾಗ ಹಾಗಿರುತ್ತೆ. ಎಲ್ಲಿದೆ ಬಲೆ ಅಂತ ಹುಡ್ಕೊಂಡು ಬಂದ್ಬಿದ್ದ ಹಾಗಿರುತ್ತೆ. ಅಲ್ಲ ಅಂದ್ರೆ ಸಾವಕ ಒಂದು ಸಾರ್ತಿ ಅವನ ಕೈಗೊಂಬೆ ಆಗ್ಲಿಕ್ಕೆ ಕಾರಣ ಅವನ ಹವಣಿಕೆ. ಆಮೇಲೆ ಏನಾಯ್ತು ಅಂದ್ರೆ ಅನಿವಾರ್ಯತೆ ಆಕೆಯನ್ನ ರೆಡ್ಡಿ ಜೊತೆ ಹೊಂದಿಕೊಳ್ಳೋ ಹಾಗೆ ಮಾಡ್ತು ಅಂತ ಲೇಖಕರು. ತಾನು ತಂದುಕೊಂಡ ಸ್ಥಿತಿಗೆ ಅಂತಾರೆ. ತಂದುಕೊಂಡ ಸ್ಥಿತಿ ಅನ್ನುವುದಕ್ಕಿಂತ ಆತ ಅವಳನ್ನ ಹಾಗ ತನ್ನ ಕೈಗೊಂಬೆಯಾಗಿ ಮಾಡ್ಕೊಂಡ ಅನ್ನುವಂಥದ್ದು ಅಂತ. ಆಮೇಲೆ ನೋಡ್ರಿ ಎಂತ ದುರಾದೃಷ್ಟ ಅಂದ್ರೆ,
ಇಲ್ಲಿ ಪದ್ಮಳ ಸಾವಿಗೆ ಬೆಲೆನೇ ಇಲ್ಲ. ಕಗ್ಗಲ್ಲ ಕ್ರಾಸ್ನಲ್ಲಿ ತನ್ನ ಮಗಳನ್ನ ಆ ಹುಚ್ಚೀರನ ಮಗನ ಜೊತೆ ಅಲೆಯಲಿಕ್ಕೆ ಬಿಟ್ಟು ಅದೆಲ್ಲ ಗೊತ್ತಿದೆ ಅವನಿಗೆ. ಯಾವಾಗ ಹೊಲ ತನ್ನ ಹೆಸರಿಗೆ ಬರುತ್ತೋ ಆಗ ತನ್ನ ಮಗಳನ್ನ ಮತ್ತೆ ಅವನನ್ನ ಅವರು ಕೊನೆ ದಿನ ತಮ್ಮ ಕಾಲೇಜಿನ ಯಾವುದದು ಕ್ಲೋಸಿಂಗ್ ಡೇ ಅಂತ ಏನಿರುತ್ತಲ್ಲ ಅದನ್ನು ಮುಗಿಸ್ಕೊಂಡು ಬಸ್ನಲ್ಲಿ ಬರುವಾಗ ಕಗ್ಗಲ್ ಕ್ರಾಸ್ ಬಳಿ ಕಗ್ಗಲ್ಲು ಕತ್ಲು ಯಾರು ಹೇಳೋರಿಲ್ಲ, ಯಾರು ಇಲ್ಲ ಅಂತಹ ಜಾಗದಲ್ಲಿ ಅವನನ್ನ ಕೆಳಗಿಳಿಸಿ ಅವನನ್ನ ಕೊಲೆ ಮಾಡ್ತಾರೆ. ಇಲ್ಲಿ ಯಾವ ಸಾಕ್ಷಿನೂ ಇಲ್ಲ ಅದಕ್ಕೆ. ಕೊಲೆ ಮಾಡಿದವರು ಯಾರು ಅಂತನೂ ಕೊನೆಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಏನಾಯ್ತು ಅಂತಂದ್ರೆ ಮಗನನ್ನ ಆಕೆಯ ಮಗನನ್ನ ಬಲಿ ಕೊಡಲಾಗುತ್ತೆ. ನೋಡ್ರಿ, ಆ ಪದ್ಮಳ ಮುಂದೆ ಸಾವಾಗುತ್ತೆ, ಆದ್ರೆ ಪದ್ಮಳ ಸಾವು ಅವನಿಗೆ ಯಾವ ಲೆಕ್ಕಕ್ಕೂ ಇಲ್ಲ. ಮಗಳ ಸತ್ಲು ಅನ್ನುವಂಥದ್ದು ಯಾವ ಲೆಕ್ಕಕ್ಕೂ ಇಲ್ಲ. ಈ ಕೆಲವೊಂದು ಸಾರ್ತಿ ಅನ್ನುವುದಕ್ಕಿಂತ ಹಲವು ಸಾರ್ತಿ ಈ ಹಣದ ಆಸೆ ಆಗಿರಲಿ, ಭೂ ಆಸೆ, ಭೂಮಿ ಆಸೆ ಆಗಿರಲಿ, ಇಂಥವುಗಳು ಕೆಲವೊಮ್ಮೆ ಸಂಬಂಧಗಳನ್ನ ಹೇಗೆ ನಿಕೃಷ್ಟವಾಗಿ ಕಾಣ್ತವೆ ಅನ್ನುವಂಥದ್ದನ್ನ ನಾವಿಲ್ಲಿ ಕಥೆಗಳಲ್ಲಿ ನೋಡಿದ್ವಿ. ಇನ್ನ ಕಲೆಯ ಬೆನ್ನು ಹತ್ತಿದ ಹೆಣ್ಣುಗಳ ಕತೆ ನಂಗೆ ಆ ಮುಲ್ಕಿ ಕ್ರಾಸ್ನಲ್ಲಿ ನೋಡಿದೆ ನಾನು. ಲತಾಶ್ರೀ ಅನ್ನುವಂಥ ಹೆಣ್ಮಗಳು, ಆಕೆ ಗಂಡನ ಜೊತೆ ಏನು ಅಂದ್ರೆ ತಾನು ಕೂಡ ನೃತ್ಯ ಮಾಡಿಕೊಂಡು ಆರ್ಕೆಸ್ಟ್ರಾ ಮಾಡಿಕೊಂಡು ಒಂದು ಚಂದದ ಬದುಕನ್ನು ಬದುಕ್ತಾರೆ. ನನಗೆ ಲೇಖಕರಿಗೆ ಏನು ಖುಷಿನೋ ಏನೋ, ಚಂದ ಗಂಡ ಹೆಂಡತಿ ಇದ್ದಾರಂದಾಗ ಗಂಡಗರಾಗ್ಲಿ ಹೆಂಡತಿಗರಾಗ್ಲಿ ಏನಾರು ಮಾಡ್ಬಿಡ್ತಾರಪ್ಪ ಇವರು, ಯಾಕೋ ಗೊತ್ತಿಲ್ಲ ನನಗೆ. ಟ್ರಾಜಿಡಿಯಲ್ಲಿ ಅವ್ರಿಗೆ ತುಂಬ ಖುಷಿ ಇದೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಯಾರನ್ನ ಅವನಿಗೆ ಕಣ್ಣು ಹೋಗೋ ಹಾಗೆ ಮಾಡಿಬಿಟ್ರು. ಆಮೇಲೆ ಆ ಹೆಣ್ಮಗಳು ಪಾಪ ಅಬಲೆಯಾಗಿರುವಾಗ ಅವಳನ್ನು ಯಾರೋ ಬಂದು ಅವಳ ಬದುಕನ್ನು ಹಾಳು ಮಾಡಿಬಿಟ್ಟ ಅನ್ನುವಂಥದ್ದನ್ನು ಕಥೆಯಲ್ಲಿ ತರ್ತಾರೆ. ಹಾಗೆ ಕಲೆಗಳ ಬೆನ್ನು ಹತ್ತಿದ ಹೆಣ್ಣುಗಳಿಗೆ ಈ ಸಮಾಜ ನೋಡೋ ರೀತಿನೇ ಹಾಗೆ. ನೋಡ್ರಿ, ನಾಟಕಗಾರರಾಗಿ ಬದುಕೋ ಹೆಣ್ಮಗಳಿದಾರಲ್ಲ, ನಾಟಕದಲ್ಲಿ ಪಾತ್ರ ಮಾಡೋ ಹೆಣ್ಮಕ್ಳಿದಾರಲ್ಲ, ಅವ್ರನ್ನ ಎಷ್ಟು ಕೆಟ್ಟದಾಗಿ ನೋಡ್ತಾರೆ. ನೀವೇನಾರ ಹಳ್ಳಿಗಳಲ್ಲಿ ಏನಂತ ಹೇಳ್ತೀವಿ ನಾವು, ನಾಟಕ ಮಾಡ್ತಿರ್ತಾರೆ ನೋಡ್ರಿ, ಅವಾಗ ಅವ್ರಿಗೆ ಪಾತ್ರ ನಾಟಕಗಳಲ್ಲಿ ಹೆಣ್ಮಕ್ಳು ಪಾತ್ರ ಕರ್ಸಿರ್ತಾರೆ. ಅವರನ್ನ ಮಾತಾಡೋ ರೀತಿ, ಮಾತಾಡ್ಸೋ ರೀತಿ, ಅವ್ರಿಗೆ ಬಳಸೋ ಪದ, ಇವುಗಳನ್ನೆಲ್ಲ ನೋಡಿದಾಗ ನಂಗೆ ತುಂಬಾ ಬೇಜಾರು ಅನಿಸ್ತಿರುತ್ತೆ. ಏನಪ್ಪಾ ಇದು, ಇವರನ್ನು ಫುಲ್ ಕಂಪ್ಲೀಟ್ಲಿ ಅವರು ಒಂಥರ ಭೋಗದ ವಸ್ತುಗಳು ಇವರು. ಹೆಣ್ಣುಗಳು ಅಂದ್ರೆ ಜಗತ್ತಿಗೆ ತೋರಿಸ್ಬೇಕಾಗಿದ್ದ ಹಾಗೆ ಅವಳ ಒಂದು ದೇಹ ಸಿರಿಯಿಂದಾಗಿರ್ಲಿ ಅಥವಾ ಯಾವುದೇ ಲೈಂಗಿಕತೆಯಿಂದಾಗಿರ್ಲಿ ಬಿಂಬಿಸಿದರೆ ಮಾತ್ರ ಜನ ಖುಷಿ ಪಡ್ತಾರೆ ಅನ್ನುವಂತಹ ರೀತಿಯಲ್ಲಿ ಅವ್ರನ್ನ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಹಳ್ಳಿಗಳಲ್ಲಿ ಆಯ್ತು, ಇತರೆ ನಾಟಕಗಳಲ್ಲಿ ಹಾಗೆ ಕಲಾವಿದೆಯರನ್ನ ಹಾಗೆ ಬಿಂಬಿಸ್ತಾರೆ ಅನ್ನುವಂಥದ್ದು. ಅದಕ್ಕೆ ಹೀಗೆ ಕಲೆಯನ್ನ ಬೆನ್ನು ಹತ್ತಿದ ಹೆಣ್ಣುಗಳಿಗೆ ವಾಸ್ತವದಲ್ಲಿಯೂ ಕೂಡ ಹಾಗೆ ಇದೆ ಅನ್ನುವಂಥದ್ದು. ಹೆಣ್ಮಕ್ಳಿಗೆ ತುಂಬಾ ಬೆಲೆ ಸಿಗೋದು ಕಡಿಮೆ ಅಂತ. ಆಮೇಲೆ ಆಕೆ ನೋಡ್ರಿ ಅದೆಲ್ಲ ಆದ್ಮೇಲೂ ಗಟ್ಟಿಗಿತ್ತಿ. ನಂಗೆ ಇಡೀ ಕತೆಗಳಲ್ಲಿ ಇವಳೊಬ್ಳು ನಾನು ಬದುಕನ್ನ ಕಟ್ಕೋಬೇಕು ಅಂತ ಎದ್ದು ನಿಂತ ಹೆಣ್ಮಗಳು ಅಂತ ಅನ್ನಿಸ್ತು. ಉಳಿದವರೆಲ್ಲ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನುವುದನ್ನು ನಾವು ಒಂದ್ ಸ್ವಲ್ಪ ನೋಡ್ಬೇಕು ಅಂತ ಅನ್ನಿಸ್ತು ನಂಗೆ. ಇಲ್ಲ, ಅವರೆಲ್ಲ ಎಲ್ಲೆಲ್ಲೋ ಒಂದೊಂದ್ ಕಡೆ ಜಾರ್ಬಿಟ್ಟು ಹೋಗ್ತಾರೆ. ಆದ್ರೆ ಈ ಕಥೆಯಲ್ಲಿ ಬರುವಂತಹ ಲತಾಶ್ರೀ ಅನ್ನುವಂಥ ಹೆಣ್ಮಗಳು ಸ್ವಲ್ಪ ನಂಗೆ ಗಟ್ಟಿಗಿತ್ತು. ಇಡೀ ಕಥಾ ಸಂಕಲನದಲ್ಲಿ ಇದೊಂದು ಹೆಣ್ ಪಾತ್ರ ಏನು ಅಂದ್ರೆ, ನನ್ನ ಮೇಲೆ ಏನಾಯ್ತು, ಅತ್ಯಾಚಾರ ಆಯ್ತು ಇರ್ಲಪ್ಪ, ಆದ್ರೆ ನಾ ಬದುಕಬೇಕು ಅಂತ ಸ್ಟ್ಯಾಂಡ್ ಅನ್ನ ತಗೊಂಡು ತನ್ನ ಮಗುವನ್ನ ಕರ್ಕೊಂಡು ಮೂಲ್ಕಿಗೆ ಹೋಗಿ ತನ್ನ ಮಗುವನ್ನ ಬೆಳೆಸಿ ಅವನಿಂದ ಆ ಬದುಕನ್ನ ಕಾಣುವಂತಹದ್ದು ನಂಗೆ ಅಲ್ಲಿ ಒಂದು ಕಡೆ ಸಿಕ್ತು ಅನ್ನುವಂಥದ್ದು. ಇನ್ನ ಬೆಳ್ಳಿ ಕಥೆಯಲ್ಲಿ ಬರೋ ಜಂಬವನನ್ನು ಹಂಗೆ ಚಿತ್ರಿಸ್ತಾರೆ ಅವರು. ನೋಡ್ರಿ, ಕತೆಗೆ ಒಂದು ಪಾತ್ರ ಬೇಕು ಅಂತ ಜಂಬವನ್ ತಗೊಂಡ್ರೇನೋ ಅಂತ ಅನ್ನಿಸ್ತು ನಂಗೆ. ಯಾಕೆ ಅಂದ್ರೆ ಹೆಣ್ಮಕ್ಳು ಅಷ್ಟು ಸಹಜವಾಗಿ ಒಂದು ಸಣ್ಣ ಜಗಳ ಆದ್ಮೇಲೆ ಗಂಡನ್ ಬಿಟ್ಟು ಹೋಗೋದಿಲ್ರಿ. ನಮ್ಮ ಹಳ್ಳಿಗಳಲ್ಲಿ ಗೊತ್ತು ನಮ್ಮನ್ನ ಹೇಗೆ ಸಿದ್ಧ ಮಾಡಿದ್ದಾರೆ. ನೀನ್ ಬೇಕಾದ ತೇರಿ ಓದ್ಕೊಮ್ಮ, ನೀನ್ ಬೇಕಾದ ಒಳ್ಳೆ, ನಾನು ತುಂಬಾ ಫೆಮಿನಿಸ್ಟ್ ಇದ್ದೀನಿ ಅಂತ ಏನಾದ್ರೂ ಹೇಳ್ಕೊಂಡಿರ್ಲಿ ಅಲ್ಲ, ಹಾಗೆಲ್ಲ ಹೇಳ್ಕೊಂಡಾಗೂ ನಾವು ಹಿಂಗೆ ಇರ್ತೀವಿ. ಹೇಗೆ ಅಂತಂದ್ರೆ ನಾವು ಎಷ್ಟು ಜಗಳ ಆಗ್ಲಿ, ಬಡಿಲಿ, ಹೊಡಿಲಿ, ನೂರಾಗ್ಲಿ ನಾವು ಗಂಡನ್ ಬಿಟ್ಟು ಹೋಗಲ್ಲ. ಎಸ್ಪೆಷಲಿ ಮಕ್ಳಿಗೆ ಆದ್ಮ್ಯಾಗಂತೂ ಅದೇನಾದ್ರಾಗ್ಲಿ ಇಲ್ಲೇ ಸ್ವರ್ಗ ಇಲ್ಲೇ ನರ್ಕ ಅಂತಾನೆ ಇರೋರು ನಾವು. ಹಾಗಾಗಿ ಇಲ್ಲಿ ಜಂಬಮ್ಮನೆಲ್ಲ ಸಡನ್ ಆಗಿ ಗಂಡನ್ ಬಿಟ್ಟು ಹೋದ್ಲು, ಅವನು ವ್ಯಾಧಿ ಬಂತು ಗಂಡನ್ ಬಿಟ್ಟು ಹೋದ್ಲು ಅಂತ ಹೇಳುವಾಗ ಅದ್ರ ಅಂತರದಲ್ಲಿ ಏನೋ ಇದೆ ಅದನ್ನ ಹುಡುಕ್ಬೇಕು ನಾವು. ಸುಮ್ನೆ ಗಂಡನ್ ಬಿಟ್ಟು ಹೋಗೋದು ಹೇಗೆ? ನಮಗೆ ಹೇಳಿದ್ದಾರೆ, ಅದ್ ನಿನ್ ಹಣೆ ಬರಹ, ಪಾಲಿಗೆ ಬಂದಿದ್ ಪಂಚಾಮೃತ, ನೀನ್ ಇರ್ಲೇಬೇಕು, ಗಂಡನ್ ಬಿಟ್ಟು ಕೊಟ್ಟ ಹೆಣ್ ಕುಲಕ್ ಹೊರಗ ನೀ ಇರ್ಲೇಬೇಕು ಅಂತ ಹೇಳಿದ್ದಾರೆ ಅಲ್ಲ. ಹಾಗೆ ಹೇಳಿ ಆದ್ಮೇಲೆ ಅವ್ನು ಹೇಗೆ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ? ಆದ್ರೆ ಜಂಬಮ್ಮನ ಅಂತರಾಳವನ್ನ ಇನ್ನೂ ಲೇಖಕರು ಬಗದ್ ನೋಡ್ಬೇಕಾಗಿತ್ತು. ಗಂಡನನ್ನ ಸುಮ್ಮನೆ ಬಿಡ್ತಾರೇನ್ರಿ? ಸ್ವಾಮಿಗಳ ಹಿಂದೆ ತಿರುಗುವ, ಕುಕ್ಕ ಆಸೆ ಎದುತ್ತ ತಿರುಗುವ
ಹಾಡು ಹಾಡಿ ನನಗೊಂದು ಹೊತ್ತಿಗೆ ಯಾರಾದ್ರೂ ಊಟ ನಾಷ್ಟ ಕೊಟ್ರೆ ಸಾಕು ಅಂತ ತಿರುಗುವ ಗುಂಡ್ರ ಗೋವಿ ಗಂಡ ಅದಕ್ಕೆ ಬಿಟ್ಟೋಗಿದ್ದಾಳು. ಸುಮ್ಮನೆ ಅಲ್ಲ, ಜಂಬವ್ವ ಬಿಟ್ಟು ಹೋದ್ಲು ಅಂತ ಒಂದ್ 4 ಸಾಲಲ್ಲಿ ಆ ಪಾತ್ರವನ್ನು ಮುಗಿಸ್ಬಿಡೋದ್ರಿಂದ ಅದರ ಅಂತರ್ಯದಲ್ಲಿ ಏನೋ ಇದೆ ಅನ್ನುವುದನ್ನ ನಾವು ಅರ್ಥ ಮಾಡ್ಕೊಳ್ಳಲೇಬೇಕು. ಇನ್ನೂ ಬಗಿಬೇಕು ಆ ಅಂತರಾಳವನ್ನ ಅಂತ. ಸ್ವಾಮಿಗಳ ಹಿಂದೆ ನೋಡ್ರಿ ಆ ಪಾತ್ರಧಾರಿ ಕತೆಗೆ ಬೆಳ್ಳಿ ಅಂತ ಪಾತ್ರ. ಆಮೇಲೆ ಇನ್ನೊಂದೇನು ಅಂದ್ರೆ ಲೇಖಕರು ಎಲ್ಲಾ ಕತೆಗಳಲ್ಲೂ 3 ತಲೆಮಾರು ತಂದ್ಬಿಟ್ಟಿದ್ದಾರೆ. ಮೊದಲು ಅಪ್ಪ ಅವ್ವ, ಆಮೇಲೆ ಅವ್ರ ಮಕ್ಕಳು, ಆಮೇಲೆ ಮೊಮ್ಮಕ್ಕಳವರೆಗೆ ಕತೆ ಹೋಗ್ಬಿಡುತ್ತೆ ಅನ್ನೋವಂಥದ್ದು. ಹೀಗೆ ಹಾಡು ಹಾಡ್ತಾ ಮನೆಯ ಜವಾಬ್ದಾರಿಗಳಿಲ್ಲದೆ ತಿರುಗುವ ಈ ಬೆಳ್ಳಿಯನ್ನ ಫಲಾಯನ್ವಾದಿ ಅಂತಾನೆ ಕರಿತೀನಿ ನಾನು, ಅದರಾಚೆ ಏನಿಲ್ಲ ಅನ್ನುವಂಥದ್ದು. ಹೀಗೆ ಕಳಚಿದ ಕಡೆಗೂ ಆಮೇಲೆ ತೋಟಪ್ ಮಾಸ್ತರ, ಬೆಳ್ಳಿ, ಇಂದ್ರಗುಣ ಕೋಳಿ ಇವೆಲ್ಲ ನನಗೊಂಥರ ಕನ್ನಡದ ಹಳೆಯ ಆದರ್ಶ ಸಿನಿಮಾಗಳಿದ್ವಲ್ಲ ಹಂಗ ಅನ್ನಿಸ್ತು. ಅದು ವಾಸ್ತವಕ್ಕೆ ಸ್ವಲ್ಪ ದೂರವೇ ಅಂತ ನನಗೆ ಅನ್ನಿಸ್ತು ಅನ್ನೋಂಥದ್ದು. ಇನ್ನು ನನಗೆ ತೋಟಪ್ ಮಾಸ್ತರ್ ಕತೆ ಏನು ಅಂತಂದ್ರೆ, ಏನೋ ಹೇಳಕ್ ಹೊರಟಿದ್ದಾರೆ ಲೇಖಕರು, ಆದ್ರೆ ಅದನ್ನೇನೋ ಹೇಳೋದ್ರೊಳಗೆ ಮುಗಿಸ್ಬಿಟ್ಟಿದ್ದಾರೆ. ನಂಗೇನು ಅನಿಸಿದೆ, ಏನು ಮಧ್ಯದಲ್ಲಿ ಎದ್ದು ಹೋದ್ರು ಅಂತ ಗೊತ್ತಿಲ್ಲ, ಅಥವಾ ಆ ಕತೆಗೆ ಇನ್ನೂ ಏನೋ ಸೇರಿಸ್ಬೇಕಾಗಿತ್ತು ಅಂತ ನಂಗೆ ಯಾಕೋ ಅದು ಕತೆ ಅಪೂರ್ಣ ಅನ್ನಿಸ್ತು. ಮತ್ತೆ ತೋಟಪ್ ಮಾಸ್ತರು ಅಂತ ಹೆಸರು ಶೀರ್ಷಿಕೆಯನ್ನು ಕೊಟ್ಟಾದ್ಮೇಲೆ ಆ ವ್ಯಕ್ತಿಯ ಕುರಿತಂತೆ ಇನ್ನೂ ಏನೋ ಆಳವಾದ ಸಂಗತಿಗಳನ್ನು ಹೇಳಬೇಕಾಗಿತ್ತು. ಸಡನ್ ಆಗಿ ಅವ್ರಿಗೆ ಹೇಳದ್ನಲ್ಲ, ಸರ್ಗೆ ಸ್ವಲ್ಪ ವಂಶವೃಕ್ಷ ತರೋದು ತುಂಬಾ ಸರಳ ಅನಿಸಿದೆ ಅನಿಸುತ್ತೆ. ಅದಕ್ಕಾಗಿ ಅಲ್ಲಿ ಮಕ್ಕಳನ್ನ ತಂದು ಕತೆ ಮುಗಿಸ್ಬಿಡ್ತಾರೆ. ನನಗೇನು ಅನ್ನಿಸ್ತು ಅಂದ್ರೆ, ಇಲ್ಲ, ತೋಟಪ್ ಮಾಸ್ತರ್ ಏನೋ ಹೇಳಕ್ ಹೊರಟಿದ್ದಾನೆ, ತೋಟಪ್ ಮಾಸ್ತರ್ನಿಂದ ಇನ್ನೂ ಏನೋ ಬೇಕಿದೆ ನಮ್ಗೆ ಅಂತ ಅನ್ಸುವಾಗ್ಲೇ ಕತೆನ ಮುಗಿಸ್ಬಿಡ್ತಾರೆ ಅನ್ನುವಂಥದ್ದು ಒಂದು. ಇನ್ನು ಒಟ್ಟಾರೆಯಾಗಿ ನಾನೊಂದು ಸ್ವಲ್ಪ ಹೇಳ್ತೀನಿ, ತುಂಬಾ ಮಾತಾಡದೆ ಅಂತ ಅನ್ಸುತ್ತೆ, ಮುಗಿಸ್ತೀನಿ. ಇನ್ನೇನು ಏನು ಅಂದ್ರೆ ನೋಡ್ರಿ, ಕತೆಗಳಿಗೂ ಮತ್ತೆ ಹಾಗೆ ಅವುಗಳ ಶೀರ್ಷಿಕೆಗಳಿಗೂ ಸ್ವಲ್ಪ ನನಗೆ ಸ್ವಲ್ಪ ಸಂಬಂಧಗಳು ಕಳೆದುಕೊಂಡಂಗೆ ನನಗೆ ಸ್ವಲ್ಪ ಅನ್ನಿಸ್ತು. ಇನ್ನು ನೆಕ್ಸ್ಟ್ ನೀವು ಕತೆಗಳಿಗೆ ಶೀರ್ಷಿಕೆಯನ್ನ ಸ್ವಲ್ಪ ಏನಂದ್ರೆ ತುಂಬಾ ಅದಕ್ಕೆ ಹತ್ತಿರ ಅನಿಸ್ಬೇಕು. ಈಗ ನಮ್ಮ ಕಗ್ಗಲ್ ತ್ರಾಸ್ ಬಗ್ಗೆ ಏನಿಲ್ಲ, ನಾನು ಇಡೀ ಕಥಾ ಸಂಕಲನಕ್ಕೆ ನೀವು ಕೊಟ್ಟಿರೋ ಹೆಸರಿದೆ ಎಲ್ಲ, ಅದಕ್ಕೆ ನಂಗೆ ಯಾವ ತಕರಾರು ಇಲ್ಲ, ತುಂಬಾ ಸೂಕ್ತವಾದದ್ದು ಅಂತ ಅನ್ನಿಸ್ತು. ಇದ್ದರೆ ಒಂದು ಸ್ವಲ್ಪ ಈ ಬೆಳ್ಳಿ ಅಂತ ಕತೆ ಕೊಡುವಾಗ ಸ್ವಲ್ಪ ನನಗೆ ಆ ಕತೆಗಳಿಗೆ ಮತ್ತೆ ಆ ಶೀರ್ಷಿಕೆಗಳಿಗೆ ಸ್ವಲ್ಪ ಇನ್ನಷ್ಟು ಹೊಂದಾಣಿಕೆ ಬೇಕಿತ್ತು ಅಂತ ನನಗೆ ಅನ್ನಿಸ್ತು. ಇದು ಕೇವಲ ನನ್ನ ಅಭಿಪ್ರಾಯ ಸರ್. ಆಮೇಲೆ ಏನನ್ನೋ ಹೇಳಕ್ ಹೊರಟಿವೆ ಕತೆಗಳು, ಹೇಳ್ತೀವಿ ಅನ್ನೋದ್ರೊಳಗೆ ಇದರಲ್ಲಿ ಇನ್ನೂ ಏನೋ ಸಂಗತಿ ಹೊರಗೆ ತರಬೇಕು ಅನ್ನೋದ್ರಲ್ಲೇ ಕತೆ ಮುಗಿಸ್ಬಿಡ್ತಾರೆ. ಆ ರಸವತ್ತತೆ ಅದು ಬೇಕು ಅನ್ನುವಾಗಲೇ ಸ್ವಲ್ಪ ಕತೆ ಮುಗಿಸ್ತಾರೆ ಅನ್ನಿಸ್ತು. ಅದಕ್ಕೆ ಹಂಗೆ ಅಂದ್ರೆ ದೇರ್ ಇಸ್ ನೋ ಕ್ಲಾರಿಟಿ ಇನ್ ಕ್ಲೈಮ್ಯಾಕ್ಸ್ ಅಂತಾರಲ್ಲ, ಅಥವಾ ನೋ ಕ್ಲಾರಿಟಿ ಇನ್ ಕಂಟೆಂಟ್ ಅಂತ ಹೇಳ್ತೀವಲ್ಲ, ಹಂಗೆ ಸ್ವಲ್ಪ ಒಂದೊಂದು ಕತೆ ಎಲ್ಲವಲ್ಲ ಒಂದೊಂದು ಕಡೆ ಆ ರೀತಿ ಅನ್ನಿಸ್ತು ನನಗೆ. ಆಮೇಲೆ ಅದಾದ್ಮೇಲೆ ಕತೆಗಳಲ್ಲಿ ಹಲವು ಕಡೆ ಆಧುನಿಕ ಹಳ್ಳಿಗಳ ಸ್ಥಿತಿಗತಿಗಳು ಏನಾಗಿದ್ದಾವೆ ಇತ್ತೀಚೆಗೆ ಅನ್ನುವಂಥದ್ದು ಎಲ್ಲ ಈ ಕೋಳಿ ಜಾಡು ಹಿಡಿದು ಹೇಳದ್ನಲ್ಲ, ನನಗೆ ಇವರು ಸಾಕವ್ವ ಬರ್ತಾಳಲ್ಲ, ಒಡ್ಲಾಳದ ಸಾಕವ್ವ, ಆಕಿ ಪಾಪ ಕೋಳಿ ಕಳ್ಕೊಂಡು ಹುಡುಕ್ತಾ ಇರ್ತಾಳೆ, ತಿಪ್ಪಿ ಎಲ್ಲ ಕೆದಕಿ ಅಲ್ಲಿ ಇಲ್ಲಿ ಎಲ್ಲ ಹುಡುಕಿದ್ರೆ ಆಕೆಗೆ ಪಾಪ ಕೋಳಿ ಸಿಗೋದಿಲ್ಲ. ಎಂತಾಕ್ರವ್ರಿ ಅಂದ್ರೆ ಕೊನೆಗೆ ಪೊಲೀಸ್ ಬಂದು ಇನ್ನೊಂದು ಕೋಳಿ ಎಲ್ಲ ಐತಂತ ಕೇಳಿ ಅದನ್ನೂ ಒಂದು ತಗೊಂಡು ಹೋಗ್ತಾನೆ ಪಾಪ. ಹಾಗೆ ಆದರೆ ಇಲ್ಲಿಯ ಕೋಳಿ ಹಾಗಲ್ಲ, ಇಲ್ಲಿ ಹೊಟ್ಟೆ ಹೊತ್ತ ಕೋಳಿ ಯಾರು ಅಂತ ಗೊತ್ತಾಗ್ಬಿಡುತ್ತೆ, ಯಾರ ಕಡೆ ಇದೆ ಅನ್ನುವಂಥದ್ದು ಸಿಗುತ್ತೆ. ಆಮೇಲೆ ಹಳ್ಳಿಗಳಲ್ಲಿ ಹಂಗೆ ಆಗಿದೆ, ಹಣ ಹೆಂಡ ಎಲೆಕ್ಷನ್ ಇವೆಲ್ಲವುಗಳನ್ನ ಕತೆ ತರ್ತಾರೆ. ಇತ್ತೀಚಿನ ನೀವೆಲ್ಲ ಹಿರಿಯರಿದ್ದೀರಿ, ಮೊದಲಿನ ಎಲೆಕ್ಷನ್ಗಳೆಲ್ಲ ಹೇಗೆ ಆಗ್ತಿದ್ವು, ಈಗೆಲ್ಲ ಎಲೆಕ್ಷನ್ಗಳು ಹೇಗೆ ಅಂದ್ರೆ ಮೊದಲು ನಮ್ಮ ಜಾತ್ಯಾವಧಾನ ಇಲ್ಲಂತ ನೋಡಿ ಓಟ್ ಹಾಕ್ತೀವಿ, ಆಮೇಲೆ ಯಾರು ಹೆಚ್ಚು ಹಣ ಕೊಡ್ತಾರೋ ಇನ್ನೂ ಒಂದು ಹೇಳ್ತಾರೋ, ಹಗಲಿನ ಪಾರ್ಟಿ ಒಂದು ಪಕ್ಷದಂತ, ರಾತ್ರಿ ಪಾರ್ಟಿ ಇನ್ನೊಂದು ಪಕ್ಷದ, ಹಾಗಿದೆ. ಯಾರು ರೊಕ್ಕ ಕೊಡ್ತಾರೋ ಅವ್ರ ಹಿಂದೆ ಜೈವಂತ ಹೋಗುವುದಾಗಿರಲಿ, ಹೀಗೆ ಎಲ್ಲಿ ನಮಗೆ ಹಣ ಸಿಗುತ್ತೋ ಅನ್ನುವಂಥ ನೈತಿಕತೆ ಇಲ್ಲದ ಬದುಕನ್ನು ಹೇಗೆ ಈ ಹಳ್ಳಿಗಳು ಪ್ರವೇಶ ಮಾಡ್ಕೊಂಡ್ಬಿಟ್ಟಿದ್ದಾವೆ, ಆಲ್ರೆಡಿ ಸ್ವೀಕರಿಸಿಬಿಟ್ಟಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಅನ್ನುವಂಥದ್ದು. ಆದರೆ ಈ ಕಥೆನೂ ಕೂಡ ತುಂಬ ಆದರ್ಶ ಇದೆ ಅಂತ ನನಗೆ ಅನ್ನಿಸ್ತು. ಯಾಕಂತಂದ್ರೆ ಊರಿಗೊಬ್ರು ಸ್ವಾಮಿಗಳು ಬರ್ತಾರ, ಅವ್ರು ಸ್ವಾಮಿಗಳು ಬಂದು ನೀವೆಲ್ಲ ವೈರತ್ವ ಬಿಟ್ಟು ಬದುಕ್ರಿ ಅಂದ ತಕ್ಷಣ ವೈರತ್ವವೇ ಉರ್ಲಕೊಂಡ್ಬಿಡ್ತು ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ. ಹಂಗ ಸ್ವಾಮಿಗಳ ಮಾತನ್ನ ಕೇಳುವಂತ ಜನ ಈಗಿನ ಕಾಲದಲ್ಲಿ ಸಿಗ್ತಾರೆ ಅಂತ ನಂಗೆ ಅನ್ನಿಸ್ಲಿಲ್ಲ. ಅಂದ್ರೆ ಇದೇ ಈಗೇನು ಹಿರಿಯರು ಇದ್ದಾರಲ್ಲ ಅವ್ರದ್ದು ಬದುಕೆ ಬೇರೆ ಆಗಿತ್ತು. ಅವರೆಲ್ಲ ಹೀಗೆ ಅನ್ಯೋನ್ಯವಾಗಿ ಬದುಕಬೇಕು ಅಂತ ಯಾರೋ ಒಬ್ರು ಮುಖ್ಯಸ್ಥರು ಹೇಳಿದಾಗ ಅದನ್ನ ತುಂಬಾ ಹೌದು ನಮ್ಮ ಬದುಕು ಹೀಗಿರ್ಬೇಕು ಅಂತ ನೀವೆಲ್ಲ ಕಟ್ಕೊಂಡವರು ಹಿರಿಯರು. ಆದ್ರೆ ಈಗಿನ ಜನರೇಷನ್ ಇದೆಯಲ್ಲ, ಅಮ್ಯಾ ಸ್ವಾಮಿ ನಂಗೆ ಹೇಳೋದು ಅಂತ ಅನ್ನೋ ಲೆಕ್ಕದಲ್ಲಿದೆ ಬದುಕು. ಹಾಗಾಗಿ ಇಡೀ ಊರಿಗೆ ಊರೇ ವೈರತ್ವ ಮರೆತು ಬದುಕು ಅನ್ನುವಂಥದ್ದು ತುಂಬಾ ಆದರ್ಶ ಅಂತ
ನನಗನ್ನಿಸ್ತು. ಈ ಕತೆಗಳು ಉದ್ದಕ್ಕೂ ಇವ್ರ ಕಥಾನಾಯಕರಿಗೆ ಬರೀ ರೋಗ ಬರೆಸ್ತಾರಪ್ಪ. ಕಥಾನಾಯಕರಿಗೆ ಏನೋ ಆಗಿ ಕ್ಯಾನ್ಸರ್ ಆಯಿತು, ಕಣ್ಣೋಯ್ತು, ಯಾವುದೋ ಗೊತ್ತಿಲ್ಲದ ಬೇನೆ ಹಿಡಿತು, ಸತ್ತೋಯ್ತು, ಇನ್ನೇನು ಚೆನ್ನಾಗಿ ಬದುಕಬೇಕು ಅನ್ನುವಾಗೆಲ್ಲ ತುಂಬ ಟ್ರೆಜಡಿಗಳನ್ನು ಈ ಕತೆಗಳಲ್ಲಿ ಲೇಖಕರು ತಂದು ಆ ಥರ ಆದಾಗೆಲ್ಲ ಅವ್ರ ಸಂಬಂಧಿಗಳು ತೊರೆಯೋದಪ್ಪ. ಗಂಡನ ಜ್ವರ ಬಂದಾಗ ಅಂದರೆ ಗಂಡನಿಗೆ ಬೇನೆ ಆದಾಗ ಹೆಂಡತಿ ತೊರೆಯೋದು, ಅಥವಾ ಅಣ್ಣನಿಗೆ ಬೇನೆ ಆದಾಗ ತಮ್ಮ ತೊರೆಯೋದು, ಈ ರೀತಿಯಾಗಿ. ಮತ್ತೆ ಈ ಅಣ್ಣ ತಮ್ಮಂದ್ರ ಕಥೆಯಲ್ಲಿ ಕಳಚಿದ ಕಡೆಗಿಲ್ವಲ್ಲ ಅದು. ಆ ಕಥೆಯಲ್ಲಿ ಅಣ್ಣ ತುಂಬ ಚೆನ್ನಾಗಿ ಓದಿಸ್ತಾನೆ, ತಮ್ಮ ಬಿಟ್ಟು ಹೋಗ್ತಾನೆ. ಆ ತಮ್ಮ ಬಿಟ್ಟು ಹೋಗೋಕೆ ಹೆಂಡತಿ ಕಾರಣ ಅಂತ ಹೇಳ್ತಾರೆ ಅವರು. ಎಲ್ಲದಕ್ಕೂ ಈ ಹೆಣ್ಣುಗಳನ್ನು ಯಾಕೆ ತರ್ತೀರಿ ನನಗೆ ಗೊತ್ತಾಗ್ತಿಲ್ಲ. ದುರಂತಕ್ಕೆಲ್ಲ ನಾವೇ ಕಾರಣ ಅಂತ, ಅನಿಷ್ಟಕ್ಕೆ ಎಲ್ಲ ಶನೀಶ್ವರ ಕಾರಣ ಅನ್ನೋ ಹಾಗೆ ಕತೆಗಳಲ್ಲಿ ದುರಂತಕ್ಕೆಲ್ಲ ನಾವು ಹೆಣ್ಣುಗಳೇ ಕಾರಣ ಅಂತ ನೀವು ಹೇಳಕ್ ಹೊರಟಂತಿದೆ. ಅದನ್ನು ಸ್ವಲ್ಪ ನೋಡಬೇಕು, ವಿಚಾರಿಸ್ಬೇಕು ಅಂತ ನಾನು ಹೇಳ್ತೀನಿ. ಆಮೇಲೆ ಕತೆಗಳಲ್ಲಿ ಆಗ್ಲೇ ಹೇಳಿದ ಹಾಗೆ ಸಹಜವಾಗಿ 3 ತಲೆಮಾರುಗಳನ್ನ ಇವರು ಹೇಳ್ತಾ ಹೋಗ್ತಾರೆ. ನೋಡ್ರಿ, ಬೆಳ್ಳಿ ಅವ್ವ ಕೆಂಚ ಗ್ಯಾರಂಟಿ ಚೆನ್ನಮ್ಮ, ಗಂಡ ಸತ್ತಾದ ಮೇಲೂ ಮಗನನ್ನ ಚಂದ ಬದುಕಿಸ್ಬೇಕು ಅಂತ ದುಡ್ದು ಮಾಡಿ ದೊಡ್ಡೋಳು ಮಾಡಿದವಳು ಯಾರು? ಚೆನ್ನವ್ವ. ಆದ್ರೆ ಆ ಚೆನ್ನವ್ವ ಏನಾಗ್ಬಿಡ್ತಾಳೆ ಅಂದ್ರೆ ತೆರೆಮರೆಯಲ್ಲಿ ಉಳ್ಕೊಂಡ್ಬಿಡ್ತಾಳೆ. ಹಾಗಾಗಿ ಮತ್ತೆ ಅವ್ರ ಮಗ ಹೇಮ, ಆಮೇಲೆ ಇನ್ನೊಂದು ಕಥೆಯಲ್ಲಿ ಬರುತ್ತೆ ಸಿದ್ದನಗೌಡ, ಮಳ್ಳನಗೌಡ, ರಾಮನಗೌಡ, ಹೀಗೆ ಕತೆಗಳು 3 ತಲೆಮಾರಿನ ಕತೆಗಳನ್ನ ಹೇಳ್ತಾ ಹೋಗ್ತವೆ ಅನ್ನುವಂಥದ್ದು. ಇನ್ನು ಕೊನೆ 2 ಕತೆಗಳಲ್ಲಿ ಏನು, ಕೊನೆ ಕತೆಗಳಲ್ಲಿ ಈ ಬಾವಿ ಹೊಲದ ಖಾಲಿ ಗುಡಿಸಲಾಗಿರಲಿ, ಹಳೆ ಸುಟ್ಕೇಸ್ ಆಗಿರಲಿ, ಇವೆಲ್ಲ ಕತೆಗಳು ಏನು ಅಂದರೆ ಪ್ರೇಮ ಕಾವ್ಯಗಳನ್ನು ಅಥವಾ ಪ್ರೇಮದ ಕಥೆಯನ್ನು ಹೇಳ್ತವೆ. ಒಬ್ಬರನ್ನೊಬ್ಬರು ಪ್ರೀತಿಸುವುದು, ಆಮೇಲೆ ಅದು ಮನೆಯಲ್ಲಿ ನಿರಾಕರಣಕ್ಕೆ ಒಳಗಾಗುವಂತಹದ್ದು, ಆಮೇಲೆ ಅವ್ರು ಬೇರೆ ಬೇರೆ ಮದುವೆ ಮಾಡ್ಕೊಂಡು ಹೋಗುವಂತಹದ್ದು. ಸರಿ, ಓಕೆ, ನಾನು ಒಪ್ಕೊಳ್ತೀನಿ. ಮನೇಲಿ ಹಲವು ಪ್ರೇಮ ಕಥೆಗಳು ಹಾಗಾಗ್ತವೆ. ಏನು ಅಂದರೆ ಹೆಣ್ಣು ಗಂಡು ಪರಸ್ಪರ ಮೆಚ್ಚಿ ಇಷ್ಟಪಟ್ಟಿರ್ತಾರೆ. ಗಂಡುಗಳ ಮನೆಯಲ್ಲಿ ನಾನು ಇಂಥವಳನ್ನು ಪ್ರೀತಿಸಿದ್ದೀನಿ ಅಂತ ಹೇಳೋದು ಸುಲಭ, ಆದರೆ ಹೆಣ್ಣುಗಳು ಎಲ್ಲವೂ ಅಂತ ಹೇಳಿ ನಾನು ಅವನನ್ನು ಪ್ರೀತಿಸ್ತೀನಿ ಅಂತ ಬೇರೆಯವ್ರ ಮನೆಯವ್ರ ಮುಂದೆ ಒಪ್ಕೊಳ್ಳೋದು ತುಂಬ ಕಷ್ಟ ಅದು. ಹಾಗೆ ಇಲ್ಲಿ 2 ಜೋಡಿಗಳು ಬರ್ತವೆ, ಹೆಣ್ಣು ಗಂಡು ಇಬ್ರು ಪ್ರೀತಿಸ್ತಾರೆ, ಆದರೆ ದೂರ ಆಗ್ತಾರೆ. ವಿಷಯ ಏನು ಅಂತಂದ್ರೆ ಗಂಡುಗಳೆರಡು ತಮ್ಮ ಬದುಕನ್ನ ಹೆಂಡತಿಯರೊಂದಿಗೆ ಚೆನ್ನಾಗಿ ಸಾಗಿಸ್ತಾರೆ, ಆದ್ರೆ ಹೆಣ್ಣುಗಳು ಮಾತ್ರ ದುರಂತ ಅಂತ್ಯ ಹೊಂತಾರೆ. ಯಾಕೆ ಅಂತ ಅಂದ್ರೆ ಮತ್ತೊಂದು ಹೆಣ್ಣಿನ ಸಾಂಗತ್ಯಕ್ಕೆ ಸಿಕ್ಕು ಗಂಡು ತನ್ನ ಬದುಕನ್ನ ನೀಟಾಗಿ ರೂಪಿಸ್ಕೊಂಡ್ ಬಿಡ್ತಾನೆ, ಆದ್ರೆ ಪ್ರೀತಿಸಿದವನ ಸಾಂಗತ್ಯ ಇಲ್ಲದೆ ಇದ್ದಾಗ ತಮ್ಮ ಬದುಕನ್ನ ಕಳೆದುಕೊಳ್ತಾರೇನೋ ಈ ಹೆಣ್ಣುಗಳು ಅನ್ನುವಂಥ ರೀತಿಯಲ್ಲಿ ಅನ್ಸುತ್ತೆ ನನಗೆ. ಹಾಗಲ್ಲ ಅನ್ನುವಂಥದ್ದು. ಈ ನೋಡ್ರಿ ಯಾರು ಅಂದ್ರೆ ಅಕ್ಕನನ್ನು ಕೂಡ ನೋಡಿ, ಹೀಗೆ ಮದುವೆ ಆದ್ಮೇಲೆ ಆಕೆ ಗಂಡನನ್ನ ತೊರೆದು ಅಂದ್ರು ನಾವು ಕೆಲವು ವಾದಗಳಲ್ಲಿ ಏನೇ ಇರಲಿ, ಗಂಡನನ್ನ ತೊರೆದಾದ್ಮೇಲೂ ನಾವು ಅಕ್ಕನನ್ನ ಪ್ರೀತಿಸ್ತೀವಿ, ಅಕ್ಕನನ್ನ ಪೂಜಿಸ್ತೀವಿ, ಮೀರಾ ಅವಳನ್ನು ಕೂಡ ಪೂಜಿಸ್ತೀವಿ. ಯಾಕೆ ಅಂತಂದ್ರೆ ಅಲ್ಲೊಂದು ಥಿಂಗ್ ಇದೆ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗ ಅನ್ನೋಲಿದೆ ನಾವು ಅಲ್ಲ, ಎಡೆ ಇಲ್ಲದ ತಡೆ ಇಲ್ಲದ ರೂಹಿಲ್ಲದ ಕುರುಹಿಲ್ಲದ ಚಲುವಂಗ ಅನ್ನೋಲಿದೆ ಅಂತ ಈಗ ಹೇಳುವಾಗ ಅವರಿಬ್ರು ಸಾಮಾನ್ಯ ಮನುಷ್ಯರನ್ನ ಪ್ರೀತಿಸ್ಲಿಲ್ಲ, ಭಗವಂತನನ್ನ ಪ್ರೀತಿಸಿದ್ರು ಅಂತ ಬಿಟ್ಟಿದ್ದೀವಿ ನಾವು. ಲೋಕದ ಗಂಡರನ್ನು ಒಯ್ದು ಬಲೆಯೊಳಗಿಕ್ಕು ತಾಯಿ ಅಂತ ಹೇಳುವಾಗ ಲೋಕದ ಗಂಡರನ್ನು ಏನಾದ್ರೂ ಪ್ರೀತಿಸಿದ್ರೆ ಮತ್ತೆ ಅದೇ ಪದಗಳು ಬರ್ತಿತ್ತು ಅನ್ನುವಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಗಾಂಧಿ ಥಾಟ್ಸ್ಗಳು ಕೆಲಸ ಮಾಡದೇ ಇರ್ತವೆ ಅನ್ನುವಂಥದ್ದು ಅಲ್ಲ ಸರ್. ಹಾಗಾಗಿ ಹೆಣ್ಣುಗಳು ಹೀಗಿರ್ಬೇಕು ಅಂತ ನಿರ್ಮಿಸಿಕೊಟ್ಟವ್ರು ನೀವು. ಯಾಕೆ ಅಂದ್ರೆ ನಾವು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಬೆಳೆದು ಬಂದವರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಕ್ಯಾನ್ಸರ್ ಬರುವಂತ ಹೆಣ್ಮಗಳಾಗಿರ್ಲಿ, ಇನ್ನೊಂದಾಗಿರ್ಲಿ ಅಂದ್ರೆ ಎಷ್ಟು ಸಹಜ ನೋಡ್ರಿ, ಪ್ರೀತಿಸಿದವಳು ಇಲ್ಲ ಅಂದ್ರೂ ಮತ್ತೊಬ್ಳು ಸಿಕ್ಕ ತಕ್ಷಣನೇ ಅವನ ಬದುಕನ್ನ ಅವ್ನು ನೋಡಿ ಎಷ್ಟು ಚಂದ ಕಟ್ಕೊಳ್ತಾನೆ ಅನ್ನುವಂಥದ್ದು. ಅಂದ್ರೆ ಇದೇನಿದು ಪ್ರೀತಿಗೆ ಬೆಲೆನೇ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿ. ಆದ್ರೆ ಹೆಣ್ಣುಗಳನ್ನು ಮಾತ್ರ ಏನ್ ಮಾಡ್ತಾರೆ ಅಂತಂದ್ರೆ ಅವರ ಬದುಕಿನ ದುರಂತ ಅಂತ್ಯ ಆಗುತ್ತೆ ಅನ್ನುವಂಥದ್ದು. ಆಮೇಲೆ ಭೂಮಿ ತೂಕದ ಹೆಣ್ಣು ಅನ್ನುವಂತಹ ಸಂದರ್ಭದಲ್ಲಿ ಆ ಹೆಣ್ಮಗಳು ಕೊನೆಗೂ ಏನ್ ಮಾಡ್ತಾಳೆ ಅಂತಂದ್ರೆ ತನ್ನ ಬಲಿದಾನದಿಂದ ಭೂಮಿಯನ್ನ ಮನೆಯವ್ರಿಗೆ ವಹಿಸ್ಕೊಡ್ತಾಳೆ ಅನ್ನುವಂಥದ್ದು. ಈ ಎಲ್ಲ ಕಥೆಗಳು ಮತ್ತೆ ಕಥೆಗಳು ಎಲ್ಲ ನೀಟಾಗಿ ಓದ್ಲೇಬೇಕು. ನೀವು ಓದಿ ಆದ್ಮೇಲೆ ನಾನು ಸುಮ್ಮನೆ ಅದರ ಮೇಲೆ ಕಣ್ಣಾಡಿಸಿದ್ದಷ್ಟೇ, ಆದರೆ ಇಡೀಯಾಗಿ ಕಥೆಗಳನ್ನು ನೀವೆಲ್ಲ ಓದಬೇಕು. ಓದಿದಾಗಲೇ ಅದರ ಸಾರ ನಿಮಗೆಲ್ಲ ಗೊತ್ತಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಕಥೆಗಳ ಬಗ್ಗೆ, ಕಥೆಯಲ್ಲಿ ಭಾಷೆಯ ಬಗ್ಗೆ ನನಗೆ ತುಂಬ ಪ್ರೀತಿ ಹುಡ್ತು. ಕಥೆಯಲ್ಲಿ ಭಾಷೆ ಏನಿದೆ ಅಂತಂದರೆ ಶುದ್ಧ ಗ್ರಾಮೀಣ ಭಾಷೆಯನ್ನು ಬಳಸ್ಕೊಳ್ತಾರೆ. ಆ ಭಾಷೆ ತುಂಬ ಗೆದ್ದಿದೆ, ಭಾಷೆಯನ್ನು ಅವರು ತುಂಬ ಶಕ್ತವಾಗಿ ಬಳಸ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಆಮೇಲೆ ಕಥೆಯ ವಸ್ತುಗಳ ಆಯ್ಕೆನೂ ಚೆನ್ನಾಗೇ ಇದೆ, ಆದರೆ ಆಮೇಲೆ ವಾಟ್ ಈಸ್ ಗೋಯಿಂಗ್ ಟು ನ್ಯಾರೇಟ್, ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದರಲ್ಲಿ ಸ್ವಲ್ಪ ಅದನ್ನು ಏನೋ ನನಗೆ ಮಿಸ್ಲಿಂಕ್ ಅಂತಾರಲ್ಲ ಹಂಗೆ ಅನ್ನಿಸ್ತು ನನಗೆ ಅನ್ನುವಂಥದ್ದು.
ಮತ್ತು ಹೆಣ್ಣು ಪಾತ್ರಗಳ ಬಗ್ಗೆ ನಂಗೆ ನಿಜವಾಗ್ಲೂ ತಕರಾರಿದೆ. ನೀವು ಮುಂದಿನ ಸಾರ್ತಿ ಭಾಷೆ ಬಳಸುವಾಗ ಸ್ವಲ್ಪ ಇಂತಹ ಕೆಲವೊಂದಿಷ್ಟು ಪದಗಳನ್ನು ಬಳಸುವಾಗ, ಆಮೇಲೆ ಈ ಶಾಕಾಹಾರ ಮಾಂಸಾಹಾರ ಬಳಸುವಾಗ, ಈಗ ನಾನು ಯಾರಾದರೂ ಈ ಆಹಾರ ಪದ್ಧತಿ ಕುರಿತಂತೆ ತಕರಾರಿರೋರು ಓದ್ಬಿಟ್ರೆ ಜಗಳಕ್ಕೆ ನಿಂತಿರ್ತಾರೆ. ಮಾಂಸಾಹಾರ ಅಂದ್ರೆ ಏನು, ಅನೈತಿಕತೆ ಮಾಡೋರು ಹಾಗಾದ್ರೆ ಅಂತ ಕೇಳ್ಬಿಟ್ರೆ ನಾವು ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ. ಶಾಕಾಹಾರಕ್ಕೂ ಮಾಂಸಾಹಾರಕ್ಕೂ ಅಲ್ಲಿ ಪದ ಬಳಸುವಾಗ ಅಂತ ಆಯಿತು. ಒಟ್ಟಾರೆ ಕತೆ ಓದಿಸ್ಕೊಂಡು ಹೋಗುತ್ತೆ ಅನ್ನುವಂಥದ್ದು. ಮತ್ತು ಈ ಇಂತಹದೊಂದು ಕಥಾ ಸಂಕಲನದ ಕುರಿತಂತೆ ಮಾತನಾಡಲಿಕ್ಕೆ ನನ್ನನ್ನು ಆಹ್ವಾನಿಸಿದ ಸಹೋದರ ಸಮಾನರು ಚಿತ್ರಗಿ ಸರ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ನಾನು ಒಲ್ಲೆಂದೆ